ಕೇಳಿದಿ ಸತ್ ಹೋಗ್ಯದ, ಇನ್ನೊಂದ್ಸಲ ಆಕಳ ಕರಿಗೆ ಕೇಳಿದಿ ಸತ್ ಹೋಗ್ಯದ. ಈ ಸಲ ಮತ್ತು ಕೊನೆಯ ಸಲ ಹೋಗಿ ಒಂದು ತೊಟ್ಲಾಗ ಆಡು ಕೂಸಿಗೆ ಕೇಳು ಅಂತಂದ್ರು ಅವ್ರು. ಇವ್ರು ಗಾಬರಿ ಆದ್ರು. ಹೆಂಡೇನ ಹುಳ ಸತ್ರ ಯಾರು ಕೇಳಲಿಲ್ಲ, ಆ ಮಾತು ಬೇರೆ. ಆಮೇಲೆ ಆಕಳ ಕರ ಯಾರ್ದೋ ಏನೋ ಬಹುಶಃ ಅವ್ರು ನೋಡಿಲ್ಲ, ಏನಾಗಿ ಸತ್ತದ ಅಂತ ತಿಳ್ಕೊಂಡಾರ. ತೊಟ್ಲಾಗ ಆಡು ಕೂಸು ಅಂದ್ರೆ ತಾಯಿ ಅಲ್ಲೇ ಇರ್ತಾಳೆ, ಬಂಧು ಬಳಗ ಅಲ್ಲೇ ಇರ್ತಾರ. ಮತ್ತೆ ಕೂಸ ತಟ್ಟನೆ ಹಂಗೆ ನಾ ಕೇಳಿದ ತಕ್ಷಣ ಪ್ರಾಣ ಬಿಡ್ತಂದ್ರೆ ನನ್ನ ಗತಿ ಏನಾದಿತ್ತು ವಿಚಾರ ಮಾಡ್ತಾರ. ಆದ್ರೂ ಭಗವಂತನ ಲೀಲೆ ಅಂತ ಹೋಗಿ ಕೇಳಕ್ ಹೋಗ್ತಾರ. ಆ ಕೂಸಿಗೆ ಇವರು ತಪ್ಪಿ ತಪ್ಪಿ ಅಂಜಿ ಅಂಜಿ ನೋಡ್ತಿರ್ತಾರ. ಆ ಕೂಸಿ ಇವರಿಗೆ ನೋಡಿ ನಗ್ತದ. ಯಾರಿಗೆ ನೋಡಿ? ನಾರದರಿಗೆ ನೋಡಿ, ಆ ಮುನಿಗಳಿಗೆ ನೋಡಿ ಕೂಸ ಕುಲು 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 ನಕ್ಕು, ಬರ್ರಿ ಮಹಾತ್ಮರೇ, ಏನು ಹೆದರ್ಬೇಡ್ರಿ, ಆ ಹೆಂಡೇನ ಹುಳ ಮತ್ತು ಆಕಳ ಕರಿಗೆ ಆದಂತ ಗತಿ ನನಗಾಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತ ಕೇಳಿದ್ರೆ, ಆ ಹೆಂಡೇನ ಹುಳ ಬ್ಯಾರೆ ಅಲ್ಲ, ಆಕಳ ಕರ ಬ್ಯಾರೆ ಅಲ್ಲ, ನಾನೇ. ಮೊದಲು ನನ್ನ ಜನ್ಮ ಏನಾಗಿತ್ತು ಅಂದ್ರೆ ಆ ಹೆಂಡೇನ ಹುಳದ ಆದಂತ ಹೀನ ಜನ್ಮದಲ್ಲಿ ಹುಟ್ಟಿದ್ದೆ. ನಿಮ್ಮನ್ನು ನೋಡಿದ ತಕ್ಷಣ ಆ ಜೀವನದ ಕೊನೆಯಾಯ್ತು. ಎರಡನೇದು ಏನಾಗಿ ಹುಟ್ಟಿದೆ ಅಂದ್ರೆ ಆಕಳ ಕರವಾಗಿ ಹುಟ್ಟಿದೆ. ಆಕಳ ಕರ ಅದ್ದಾಗನು ಕೂಡ ನಿಮ್ಮನ್ನು ನೋಡಿ ಮತ್ತೆ ಮೂರನೇ ಜನ್ಮ ಯಾವ್ದಾಗಿದೆ ಅಂತ ಕೂಸಾಗಿ ಹುಟ್ಟೀನಿ, ಮಾನವನಾಗಿ ಹುಟ್ಟೀನಿ. ಅದಕ್ಕೆ ಇಲ್ಲಿ ಸಾಯುವುದಿಲ್ಲ, ನಿಮ್ಮನ್ನು ನೋಡಿ ನಾವು ಪಾವನ ಆಗಿದ್ದೀನಿ ಅಂತ ಹೇಳಿ ಆ ಮಗು ನಕ್ಕಾಗ ನಾರದರಿಗೆ ಅವಾಗ ಆಗ್ತದ, ಈ ಮಹಾತ್ಮರ ದರ್ಶನದಿಂದನೇ ನಮಗೆ ಮುಕ್ತಿ ಸಿಗ್ತದೆ ಅನ್ನುವಂಥ ಸಂದೇಶ ಅವತ್ತೇ ಭಗವಂತ ಕೊಟ್ಟಾನ ಅನ್ನುವಂಥ ವಿಚಾರವನ್ನು ಹೇಳ್ತಾ, ಈ ವೇದಿಕೆ ಮೇಲೆ ಇದ್ದಂಥ ಸಕಲ ಮಹಾತ್ಮರ ದರ್ಶನನೂ ನಮಗೆ ಆಗ್ಯದ. ಅದ್ರ ಜೊತೆನಲ್ಲೇ ಸೊಲ್ಲಾಪುರದ ಮಹಾಶಿವಯೋಗಿ, ಕಾಯಕ ಯೋಗಿ ಅಂತ ಅನಿಸ್ಕೊಂಡಂತ, ಯಾರೋ ಪ್ರಸಾದ ಮಾತ್ರದಿಂದನೇ ಸತ್ತವರು ಕೂಡ ಬದುಕಿದ್ರು. ಬೇಡದ್ದನ್ನ ನೋಡ್ರಿ, ಮುದುಕಿ ವೇಷದಲ್ಲಿ ಹೋಗಿ ಬೇಡದವರಿಗೆ ಬೇಡದ್ದನ್ನೇ ಕೊಟ್ಟಾರ ಅಂತ ಕೇಳಿದ್ರೆ, ಈ ಕ್ಷೇತ್ರಗಳು ಪುಣ್ಯ ಕ್ಷೇತ್ರಗಳು ಹೆಂಗಿದ್ದಂಗ ಅಂತ ಕೇಳಿದ್ರೆ ಅವು ಕಾಮಧೇನು ಕಲ್ಪವೃಕ್ಷ ಇದ್ದಂಗ. ಮಠಾಧೀಶರು ಮಠಾಧಿಪತಿಗಳು ಒಬ್ರು ಬರ್ತಾರೆ, ಒಬ್ರು ಹೋಗ್ತಾರೆ, ಆ ಮಾತು ಬೇರೆ. ನಿಮ್ಮ ಊರಿಗೆ ಬಿದರಕೋಟೆಯವರೇ, ನಿಮ್ಮ ಊರಿಗೆ ಗೌಡಪ್ಪ ಗೌಡ್ರೆ, ಶಾಶ್ವತವಾದಂತ ಒಂದು ಯಾವುದು ಅಂತ ಕೇಳಿದ್ರೆ ಜ್ಯೋತಿ ಬೆಳಕು. ನಾವು ನೀವು ಹೋದ್ರು ಕೂಡ ನಮ್ಮ ಈ ಊರಲ್ಲಿ ನಿಮ್ಮ ಪೀಳಿಗೆನೂ ಕೂಡ ಜ್ಞಾನದ ಜ್ಯೋತಿಯಲ್ಲಿ ಬೆಳಗತಕ್ಕಂಥ ಮಠ ಯಾವುದಾದ್ರೂ ಇದ್ರೆ ಅದು ಪ್ರಭುಲಿಂಗೇಶ್ವರ ಮಠ ಅನ್ನುವಂಥದ್ದು. ಅದು ಬಹುಶಃ ಪ್ರಭುಲಿಂಗೇಶ್ವರ ಮಹಾರಾಜರ ಮಹಾಸ್ವಾಮಿಗಳ ಆಸ್ತಿ ಅಲ್ಲ, ಅದು ನಿಮ್ಮ ಆಸ್ತಿ. ಅದು ಆಸ್ತಿ ಎರಡು ದಿವಸ ಇರ್ತದೆ ಅಂತ ಕೇಳಿದ್ರೆ, ಈ ಜಗತ್ತು ಇರುವವರೆಗೆ ಏನು ಕೊಡ್ತದೆ ಅಂತ ಕೇಳಿದ್ರೆ, ಈ ಲೈಟ್ ಹೆಂಗ್ ಬೆಳಕು ಕೊಡ್ತದ, ಜ್ಞಾನದ ಕಡೆಗೆ ನಿಮ್ಮ ಮುಂದಿನ ಪೀಳಿಗೆಯನ್ನು ತರುವಂತ ಪ್ರಮುಖವಾದಂಥ ಪವಿತ್ರವಾದಂಥ ಸ್ಥಳ ಆಗ್ತದ. ಇಂಥ ಒಂದು ಸ್ಥಳಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ. ಅದರ ಜೊತೆಯಲ್ಲಿನೇ ಪರಮ ಪೂಜ್ಯರು ಕಾವಿ ಅಂದ್ರೆ ನಮ್ಮ ಜನ ಸದ್ಗುರು ಸಿದ್ಧಲಿಂಗ ಮಹಾರಾಜರೇ ಅಂತ ತಿಳ್ಕೊತಾರೆ. ಹಾಗೆ ತಾವು ಕೂಡ ಆ ಒಂದು ಭಕ್ತ ಮತ್ತು ಭಗವಂತನ ಸಂಬಂಧ ಮತ್ತೆ ಹೇಳೋದು ಬೇಡ, ಬಹಳ ಸಮಯ ಹಿಡಿತದೆ. ಆ ಸಂಬಂಧ ಬಹಳ ಪವಿತ್ರ ಯಾವಾಗ ಆಗ್ತದ ಅಂತ ಕೇಳಿದ್ರೆ, ಭಕ್ತರ ಮನಸ್ಸು ಅರಳಿಸಿದಾಗ ಕೂಡ ಅವಾಗ ಮಾತ್ರ ನಮ್ಮ ಜೀವನ ಅವಾಗ ಹೆಂಗ ಆ ಒಂದು ಬ್ರಹ್ಮರ ಸಂಪಿಗೆ ಗಂಧ ಸೇವಿಸಿದಾಗ ಬ್ರಹ್ಮರ ಜನ್ಮ ಹೆಂಗೆ ಈಡೇರಿತು, ಸಾರ್ಥಕ ಆಯ್ತು ಅಂತ ಹೇಳಿ ಸಿದ್ದರಾಮೇಶ್ವರ ಹೇಳಿದ್ರು. ಅವಾಗ ಭಕ್ತರ ಮನಸ್ಸ ಅರಳಿಸಿ ಭಕ್ತರ ನಕ್ಕರ ಅದು ತಮಗನು ಕೂಡ 100 ಪಟ್ಟು ಖುಷಿ ಆಗ್ತದೆ ಅನ್ನೋಂಥದ್ದು ಗುರುಸ್ಥಾನದಲ್ಲಿ ಇರ್ತಕ್ಕಂಥ ತಮಗನು ಕೂಡ ಗೊತ್ತದ ಅನ್ನುವಂಥ ವಿಚಾರವನ್ನು ಹೇಳ್ತಾ, ಗುರು ಮತ್ತು ಶಿಷ್ಯರ ಸಂಬಂಧ ಇಷ್ಟು ಮಹತ್ವದ, ನಾವು ನೀವು ತಿಳ್ಕೊಂಡಂಗ ಅದು ಸಣ್ಣ ಸಂಬಂಧ ಅಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾ, ಪರಮ ಪೂಜ್ಯರು ನನಗೆ ಈ ಮಹಾತ್ಮರ ಎದುರಿನಲ್ಲಿ ಈ ವೇದಿಕೆಯಲ್ಲಿ ಕೆಲವೊಂದು ನುಡಿಗಳನ್ನು ಆಡ್ಲಿಕ್ಕೆ ಪ್ರಾಸ್ತಾವಿಕ ನುಡಿ ಅಂತ ಹೇಳಿದ್ರು. ಕ್ಷಮಾ ಮಾಡಬೇಕು ಪೂಜ್ಯರು ಸಮೇತವಾಗಿ. ಪ್ರಾಸ್ತಾವಿಕ ನುಡಿ ಅಂದ್ರೆ ಏನಿರ್ತದೆ ಅಂದ್ರೆ 5 ನಿಮಿಷ ಇರ್ತದೆ. ಬಹುಶಃ ಅವ್ರಿಗೆ ಗೊತ್ತದ 5 ನಿಮಿಷ ಅಲ್ರಿ, ಎಲ್ಲರಿಗಿಂತ ಹೆಚ್ಚಿಗೆ ನೀವೇ ಟೈಮ್ ತಗೊಂಡ್ರಿ ಅಂತ ಹೇಳ್ತೀರಿ. ಅದಕ್ಕೆ ಪರಮ ಪೂಜ್ಯರ ತಮ್ಮೆಲ್ಲರ ಒಂದು ಕ್ಷಮೆಯನ್ನು ಯಾಚಿಸಿ ಇದು ಅವಕಾಶಕ್ಕೆ ಪರಮ ಪೂಜ್ಯ ಪ್ರಭುಲಿಂಗೇಶ್ವರ ಪೂಜ್ಯರ ಅಡಿದಾರುಗಳಲ್ಲಿ, ಪರಮ ಪೂಜ್ಯ ಬಂತನಾಳದ ಪರಮ ಪೂಜ್ಯರ ಪವಿತ್ರ ಅಡಿದಾರುಗಳಲ್ಲಿ ನನ್ನೆಲ್ಲ ನುಡಿಮುತ್ತುಗಳನ್ನ ಅವರ ಪವಿತ್ರವಾದಂಥ ಪಾದಗಳಿಗೆ ಅರ್ಪಿಸಿ ತಮಗೆಲ್ಲ ಶರಣು ಶರಣಾರ್ಥಿಗಳನ್ನು ಹೇಳಿ ನನ್ನ ನುಡಿಮುತ್ತುಗಳನ್ನು ಮುಗಿಸ್ತಾ ಇದ್ದೇನೆ. ಶರಣು ಶರಣಾರ್ಥಿ. ಅದೇ ರೀತಿಯಾಗಿ ಇಲ್ಲಿವರೆಗೆ ನನ್ನ ನೆಚ್ಚಿನ ಗುರುವರ್ಯರಾಗಿರ್ತಕ್ಕಂಥ AP ಕಾಗೋಳ್ಕರ್ ಸರ್ ಅವರು ಗುರು ಮತ್ತು ಶಿಷ್ಯರ ಮಧ್ಯದಲ್ಲಿರುವಂತಹ ಸಂಬಂಧವನ್ನು ಬಹು ಸವಿಸ್ತಾರವಾಗಿ ಅದನ್ನು ಪ್ರಸ್ತುತಪಡಿಸಿದ್ದಾರೆ. ತದನಿಮಿತ್ತವಾಗಿ ಗುರುಗಳಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇನ್ನು ಮುಂದೆ ಇಂದು
ಪ್ರಸಾದ ಕೊಟ್ಟಿರ್ತಕ್ಕಂಥ ದಾನಿಗಳಿಗೆ ಶ್ರೀಗಳ ಅಮೃತ ಹಸ್ತದಿಂದ ಆಶೀರ್ವಾದ ಕಾರ್ಯಕ್ರಮ ಜರುಗ್ತಾ ಇದೆ. ಶ್ರೀಯುತ ಷಣ್ಮುಖ ಹಾವಳಿಗೆಯವರು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಮಾತೋಶ್ರೀ ಶರಣಮ್ಮ ತಾಯಿಯವರು ಶ್ರೀ ಸಿದ್ಧಾರೂಢ ಮಠ ಹಿರೇಬೇವನವರು ಅಮ್ಮನವರು ನಮ್ಮ ಶ್ರೀಗಳಿಗೆ ಸನ್ಮಾನಿಸಿಕೊಳ್ಳುತ್ತಾ ಇದ್ದಾರೆ. ಅವರೊಂದಿಗೆ ದೋಳಪ್ಪ ಸವಳೆಯವರು ಪುರಾಣಿಕರಿಗೆ 100 ರೂಪಾಯಿ ಮತ್ತು ಈರುವರು ಕಲಾವಿದರಿಗೆ ತಲಾ 100 ರೂಪಾಯಿಗಳು. ಶಿವಪ್ಪ ಮುಗಳಿಯವರು ಪುರಾಣಿಕರಿಗೆ 50 ರೂಪಾಯಿ ಮತ್ತು ಈರುವರು ಕಲಾವಿದರಿಗೆ ತಲಾ 25 ರೂಪಾಯಿ ಕೊಟ್ಟಿದ್ದಾರೆ. ಆ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತಾ ಇದ್ದೀವಿ. ಅದೇ ರೀತಿಯಾಗಿ ಇಂದಿನ ಪ್ರಸಾದದ ದಾನಿಗಳಾಗಿರ್ತಕ್ಕಂಥವರು ಷಣ್ಮುಖ ಹಾವಳಿಗೆ ಊರಿಗೆ ಶ್ರೀಗಳ ಅಮೃತ ಹಸ್ತದಿಂದ ಆಶೀರ್ವಾದ ಕಾರ್ಯಕ್ರಮ ಜರುಗ್ತಾ ಇದೆ. ಬಂಧನದ ಶ್ರೀಗಳಿಂದ ಅದೇ ರೀತಿಯಾಗಿ ನಮ್ಮ ಶ್ರೀಮಠದ ಶ್ರೀಗಳಿಂದ ಆಶೀರ್ವಾದ ಕಾರ್ಯಕ್ರಮ ಜರುಗ್ತಾ ಇದೆ. ಅದೇ ರೀತಿಯಾಗಿ ಮುಂದಿನ ಬೆಳಗಿನ ಒಂದು ಉಪಹಾರದ ಸೇವೆಯನ್ನು ಕೈಗೊಂಡಿರ್ತಕ್ಕಂಥ ಚನ್ನಪ್ಪ ವಾಗ್ದರ್ಗಿ ಅವರ ಸುಪುತ್ರರಾದ ಶಶಿಕಾಂತ ವಾಗ್ದರ್ಗಿ ಅವರು ಆಗಮಿಸಬೇಕು. ನಮ್ಮ ಶ್ರೀಗಳಿಂದ ಆಶೀರ್ವಾದ ಕಾರ್ಯಕ್ರಮ ಜರುಗ್ತಾ ಇದೆ. ಅದೇ ರೀತಿಯಾಗಿ ಆಶೀರ್ವಾದ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿರ್ತಕ್ಕಂಥ ಶ್ರೀಗಳಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇನ್ನು ಮುಂದೆ ಶ್ರೀಮಠದ ಒಡೆಯರಾದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಪ್ರಭುಲಿಂಗ ಮಹಾಶಿವಯೋಗಿಗಳು ಈ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಕಾರ್ಯಕ್ರಮದ ಒಂದು ವೈಶಿಷ್ಟ್ಯತೆಯನ್ನು ಕುರಿತು ಶ್ರೀಗಳು ತಮ್ಮ ಆಶೀರ್ವಚನ ಕಾರ್ಯಕ್ರಮ ನೆರವೇರಿಸಿಕೊಡಬೇಕು ಅಂತ ವಿನಂತಿಸಿಕೊಳ್ಳುತ್ತೇನೆ. ಓಂ ಶ್ರೀ ಲಿಂಗಾಯ ನಮಃ. ಹಲವು ಮಾತೇನು ನೀನೊಳೆದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಥಮದಲ್ಲಿ ಬಸವಾದಿ ಪ್ರಮತ್ತನ ಸ್ಮರಣೆ ಮಾಡಿಕೊಳ್ಳುತ್ತಾ ಲಿಂಗಕ್ಕೆ ಹಾನಗಲ ಗುರುಕುಮಾರ ಮಹಾಶಿವನು ಕೂಡ ಸ್ಮರಣೆ ಮಾಡಿಕೊಳ್ಳುತ್ತಾ ಸದ್ಗುರುಗಳಾಗಿರುವಂಥ ನಿಮ್ಮೆಲ್ಲರ ಬಾಳಿನ ಜ್ಯೋತಿಯಾಗಿರುವಂಥ ಲಿಂಗಕ್ಕೆ ಪ್ರಭುಲಿಂಗ ಮಹಾಶಿವನು ಕೂಡ ಸ್ಮರಣೆ ಮಾಡಿಕೊಳ್ಳುತ್ತಾ ಶಂಕರಲಿಂಗೇಶನ್ನು ಕೂಡ ಸ್ಮರಣೆ ಮಾಡಿಕೊಳ್ಳುತ್ತಾ ಈ ಭಾಗದ ಜ್ಞಾನ ಜ್ಯೋತಿಯಾಗಿರುವಂಥ ಬಾಳಿನ ಜ್ಯೋತಿಯಾಗಿರುವಂಥ ಲಿಂಗಕ್ಕೆ ಸಂಗನಬಸವ ಮಹಾಶಿವನು ಕೂಡ ಸ್ಮರಣೆ ಮಾಡಿಕೊಳ್ಳುತ್ತಾ ಈ ಪ್ರಭುಲಿಂಗೇಶ್ವರರ ಪುಣ್ಯ ಸ್ಮರಣೋತ್ಸವ ಹಾಗೂ ಜಾತ್ರಾ ನಮೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಸೊನ್ನಲಗಿಯ ಸಿದ್ದರಾಮೇಶ್ವರ ಮಹಾಪ್ರಾಣವನ್ನು ಸಾಗಿ ಬಂದು ಪುರಾಣ ಮಹಾಮಂಗಲೋತ್ಸವ ಹಾಗೂ ಧರ್ಮಸಭೆಯದ ಮಾತೃ ಹೃದಯಗಳು ಸರಳತೆಯ ಸಹಕಾರ ಮೂರ್ತಿಗಳಾಗಿರುವಂಥ ಆತ್ಮೀಯ ಪರಮ ಪೂಜ್ಯರಾದ ಶ್ರೀ ಮಣ್ಣಿರಂಜನ ಪರಮೇಶ್ವರಪಿ ಡಾಕ್ಟರ್ ಋಷಭಲಿಂಗೇಶ್ವರ ಮಹಾಶಿವಗಳು ಋಷಭಲಿಂಗೇಶ್ವರ ಮಠ ಬಂತನಾಳ ಲಚ್ಚಣದ ಪರಮ ಪೂಜ್ಯರ ಶ್ರೀಚರಣಕ್ಕೂ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಇಲ್ಲಿವರು ಕೂಡ ಸಿದ್ದರಾಮೇಶ್ವರ ಪುರಾಣವನ್ನು ಬಹಳ ಮಾರ್ಮಿಕವಾಗಿ ತಮಗೆಲ್ಲ ಹೇಳುತ್ತಾ ಆಗಮಿಸಿದ ಆತ್ಮೀಯ ಪರಮ ಪೂಜ್ಯರಾದಂಥ ಷಡಸ್ಥಲ ಬ್ರಹ್ಮ
ಶಿವಬಸವ ಮಹಾಸ್ವಾಮಿಗಳು ರಾಚೋಟೇಶ್ವರ ಮಠ ನೀಲೂರಿನ ಪರಮ ಪೂಜ್ಯರ ಶ್ರೀಚರಣಕ್ಕೂ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಅದೇ ತೆರನಾಗಿ ಷಟಸ್ಥಲ ಬ್ರಹ್ಮ ಶಿವಾನಂದ ಶಿವಾಚಾರ್ಯರು ಹಿರೇಮಠ ಕುಮ್ಮಶಿಗೆಯ ಪರಮ ಪೂಜ್ಯರ ಶ್ರೀಚರಣಕ್ಕೂ ಅನಂತ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಆತ್ಮೀಯ ಪರಮ ಪೂಜ್ಯರಾದ ಷಟಸ್ಥಲ ಬ್ರಹ್ಮ ಶಂಕನಬಸವ ಶಿವಾಚಾರ್ಯರು ಹಿರೇಮಠ ಆಲ್ಮೇಲದ ಪರಮ ಪೂಜ್ಯರ ಶ್ರೀಚರಣಕ್ಕೂ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಅದೇ ತೆರನಾಗಿ ನಮ್ಮ ರೇವಣಸಿದ್ಧ ದೇವರು ಪರಮ ಪೂಜ್ಯ ಗುಳದಗುಡ್ಡದ ಪರಮ ಪೂಜ್ಯರು ಕೂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಹಾಗೆ ಇಲ್ಲೇ ಪಕ್ಕದಲ್ಲಿ ಇರುವಂಥ ಸಿದ್ಧರೂಢ ಮಠದ ಮಾತೆಯರಾಗಿರುವಂಥ ಶರಣಮ್ಮ ತಾಯಿಯರಲ್ಲೂ ಕೂಡ ಶರಣೆಂದು, ಇಲ್ಲಿವರೆಗೂ ಕೂಡ ತಮಗೆಲ್ಲ ಅಚ್ಚುಕಟ್ಟವಾಗಿ ಮಾತನಾಡಿರುವಂಥ ಪ್ರೊಫೆಸರ್ ಆಗಿರುವ ನಮ್ಮವರೇ ಆಗಿರುವಂಥ AP ಕಾಗಡ್ಕರ್ ಸರ್ ಅವರಲ್ಲೂ ಅನಂತ ಶರಣಗಳನ್ನು ಸಮರ್ಪಣೆ ಮಾಡಿ, ಸಿದ್ದು ಅವರಲ್ಲಿಯೂ ಕೂಡ ಶರಣಗಳನ್ನು ಸಲ್ಲಿಸ್ತಾ, ಇಲ್ಲಿವರೆಗೂ ಕೂಡ ಸಂಗಮದ ಸುದೇವನ್ನು ಉಣಿಸಿರುವಂಥ ಗವೆಗಳಾಗಿರುವಂಥ ಮಲ್ಲಿಕಾರ್ಜುನ ಗವೆಗಳ ನರ್ಸಲಿಗೆ ಅವರಲ್ಲಿಯೂ ಹಾಗೂ ಕಲ್ಲಯ್ಯ ಸ್ವಾಮಿ ಕಾಚಾಪುರ ಇಂಡಿ ಇವರಲ್ಲೂ ಕೂಡ ಶರಣ ಹೇಳುತ್ತಾ, ಊರಿನ ಹಿರಿಯರಾಗಿರುವಂಥ ಗೌಡಪ್ಪಗೌಡ ಪಾಟೀಲು ಹಾಗೂ ನಮ್ಮವರೇ ಆಗಿರುತ್ತ ಅಣ್ಣಾರಯ್ಯ ಬಿದರಕೋಟೆಯವರ ಆದಿಯಾಗಿ ಇಲ್ಲಿವರೆಗೂ ಕೂಡ ನಿಮಗೆ ನಿರೂಪಣೆ ಮಾಡಿರುವಂಥ SM ಬೆರದರ ಸರ ಆದಿಯಾಗಿ ಎಲ್ಲ ಶರಣ ಶರಣಿಯರ ಮುದ್ದು ಮಕ್ಕಳ ಅಂತರಾತ್ಮಕ್ಕೆ ಶರಣು ಶಿವಶರಣಾರ್ಥಿ. ನಾವೇನು ಬಹಳ ಹೇಳೋದ ಅವಶ್ಯಕತೆ ಇಲ್ಲ. ಇಷ್ಟೆಲ್ಲ ಪರಮ ಪೂಜ್ಯರು ಬಂದಾರಂತಂದ್ರೆ ಅದರಾಗ ಶ್ರೀಮಠದ ದೊಡ್ಡ ಈ ಭಾಗದಲ್ಲಿ ಜ್ಞಾನವ ಕ್ರಾಂತಿಯನ್ನು ಮಾಡಿರುವಂಥ ಬಂತನಾಳದ ಸಂಗನ ಬಸವ ಶಿವಗಳ ಕರಕಮಲರಾಗಿ, ಅದರ ಮೇಲೆ ಈ ಅಗರಖೇಡ ಗ್ರಾಮಕ್ಕೂ ಈ ಬಂತನಾಳ ಗ್ರಾಮಕ್ಕೂ ಅವಿನಾಭಾವ ಸಂಬಂಧ ಇಟ್ಟುಕೊಂಡು ಯಾವುದೋ ಶರಣರು ಹೇಳ್ತಾರೆ, ಎತ್ತನ ಕೋಗಿಲೆ ಎತ್ತನದಿಂದೆತ್ತ ಸಂಬಂಧವಯ್ಯ ಅಂತೇಳಿ. ನಾವೆಲ್ಲಿದ್ದೆವೋ ಮೊದಲ, ಈಗ ಎಲ್ಲಿದ್ದೆವೋ ಅಲ್ಲಕ್ಕೆ ಸಾಕ್ಷಿ ನಮ್ಮ ಡಾಕ್ಟರ್ ಶಿವಯೋಗಿಗಳು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭ ಕೇಳಕ್ಕೆ ಇಚ್ಛಾಪಡ್ತೇನೆ. ಎಷ್ಟು ಸರಳ ಹೃದಯ ಅಂತ ಕೇಳಿದ್ರೆ ನೀವೆಲ್ಲ ನೋಡಿರ್ಬೋದು. ಪತ್ರಿಕೆ ಒಳಗೆ ನನ್ನ ಹೆಸರು ಅಲ್ಲಿ, ನನ್ನ ಹೆಸರು ಇಲ್ಲಿ ಅನ್ನುವಂಥ ಜನಸಾಮಾನ್ಯರು ಭಾಳ ಮಂದಿ. ಆದರೂ ಕೂಡ ಈ ಪತ್ರಿಕೆದೊಳಗೆ ಅವ್ರ ಹೆಸರು ಇಲ್ಲ ಅಂತಂದ್ರೂ ಕೂಡ ನಮ್ಮ ಊರದ ಭಕ್ತರ ಮೇಲೆ ಕಾಳಜಿಯನ್ನಿಟ್ಟುಕೊಂಡು ಈ ಊರಿಗೆ ಬಂದು ಆಶೀರ್ವಾದ ಮಾಡಿರಲ್ಲ, ಇದಕ್ಕೆ ದೊಡ್ಡ ಭಾಗ್ಯ ಯಾವುದೂ ಇಲ್ಲ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭ ಕೇಳಕ್ಕೆ ಇಚ್ಛಾಪಡ್ತೇನೆ. ಇಂಥ ಪರಮ ಪೂಜ್ಯರು, ಅದರ ಜೊತೆಗೆ ನಮ್ಮ ಆತ್ಮೀಯ ಪರಮ ಪೂಜ್ಯರು ಎಲ್ಲರೂ ಕೂಡ ನೀವು ನೋಡಿರಬಹುದು. 18ನೇ ತಾರೀಕಿಗೆ ಪ್ರಾರಂಭಗೊಂಡ ಕಾರ್ಯಕ್ರಮ ಇಲ್ಲಿವರೆಗೂ ಕೂಡ ಎಷ್ಟು ಮಂದಿ ಮಹಾತ್ಮರು ಬಂದು ಶ್ರೀಮಠದಲ್ಲಿ ಸ್ನಾನ ಪೂಜೆ ಪ್ರಸಾದವನ್ನು ಮಾಡಿ ತಮಗೆಲ್ಲ ಆಶೀರ್ವಾದ ಮಾಡ್ಯಾರ ಅಂತ ಕೇಳಿದ್ರೆ ಇದು ಯಾರ ಪುಣ್ಯ ಅಂತ ಕೇಳಿದ್ರೆ ಅಗರಖೇಡದ ಭಕ್ತರ ಪುಣ್ಯ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭ ಕೇಳಕ್ಕೆ ಇಚ್ಛಾಪಡ್ತೇನೆ. ಅಂತ ನನ್ನ ಭಕ್ತರು ಕೂಡ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಅದಕ್ಕೆ ಹೇಳ್ತಾರೆ, ಎಂಥ ಗುರುನಾಥನು ಭಾಳ ಅಂತಃಕರಣುಳ್ಳಾತನು, ಏಕಾಂತದಲ್ಲಿ ಕರೆದೊಯ್ದು ಎಂಥ ಮಾತು ಹೇಳಿದನು ಅಂತ ಹೇಳ್ತಾರೆ. ನಮ್ಮ ಮಾತುಗಳೇನು ಅವಶ್ಯಕತೆ ಇಲ್ಲ. ಎಂಥ ಮಾತುಗಳು ಕೇಳಬೇಕಾಗ್ಯದ ಅಂತ ಕೇಳಿದ್ರೆ ಅದು ಮಹಾತ್ಮರ ಮಾತುಗಳನ್ನು ಕೇಳಬೇಕಂತೇಳಿ ಇಲ್ಲಿವರೆಗೆ ಸರ್ ಕೂಡ ಹೇಳಿದ್ರು. ಅಂಥ ಮಹಾತ್ಮರು ಇವತ್ತು ನೀವೆಲ್ಲ ವಿಚಾರ ಮಾಡಿದ ಹಾಗೆ ನನಗೆಲ್ಲ ಇಷ್ಟು ಮಂದಿ ಪರಮ ಪೂಜ್ಯರು ದಯಮಾಡಿಸ್ತಾರ ಅನ್ನುವಂಥದ್ದು ಕನಸು ಮನಸ್ಸು ಕೂಡ ಇಲ್ಲ. ಅದು ಯಾರು ಕರ್ಸ್ಯಾರ ಅಂತ ಕೇಳಿದ್ರೆ ಸದ್ಗುರು ಪ್ರಭುಲಿಂಗೇಶ್ವರರು ಇಲ್ಲ, ಎಲ್ಲ ಮಹಾತ್ಮರಿಗೆ ಕರ್ಸ್ಯಾರ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸಿ ಎಲ್ಲ ಭಕ್ತರಿಗೂ ಕೂಡ ಒಳ್ಳೆಯದಾಗಲಿ. ನಾಳೆಗೆ ಬೆಳಗಿನ ಜಾವ ಕೂಡ ಕಾರ್ಯಕ್ರಮ ಇನ್ನೂ ಇದೆ. ಬೆಳಗ್ಗೆ 8 ಗಂಟೆಗೆ ಮೆರವಣಿಗೆ ಕಾರ್ಯಕ್ರಮ, ಪಲ್ಲಕ್ಕಿ ಉತ್ಸವ, ನಂತರ ಉಡಿ ತುಂಬುವಂಥ ಕಾರ್ಯಕ್ರಮದಲ್ಲಿ ಕೂಡ ಇನ್ನೂ ಪರಮ ಪೂಜ್ಯರು ದಯಮಾಡಿಸ್ತಾರೆ ಅನ್ನುವಂಥದ್ದನ್ನು ತಿಳಿಸಿ ಎಲ್ಲರಿಗೂ ಕೂಡ ಆ ಬಂತನಾಳ ಸಂಗನ ಬಸವ ಶಿವಗಳ ಆಶೀರ್ವಾದ, ಸದ್ಗುರು ಪ್ರಭುಲಿಂಗೇಶನ ಆಶೀರ್ವಾದ, ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಆಶೀರ್ವಾದ, ಅದರ ಜೊತೆಗೆ ನಮ್ಮ ಶಂಕರಲಿಂಗೇಶನ ಆಶೀರ್ವಾದ ಕೂಡ ಸದಾವಕಾಲ ತಮ್ಮ ಮೇಲೆ ಇರಲಿ ಅಂತ ಹೇಳಿ ನನ್ನ ಮಾತುಗಳಕ್ಕಿಂತ ನಮ್ಮ ಪರಮ ಪೂಜ್ಯರಾಗಿರುವಂಥ ಬಂತನಾಳದ ಡಾಕ್ಟರ್ ಋಷಭಲಿಂಗ ಶಿವಗಳವರ ಮಾತುಗಳು ಎಲ್ಲ ನಮ್ಮ ಭಕ್ತರು ಕೇಳ್ತೀರಿ ಅನ್ನುವಂಥ ಉದ್ದೇಶನಿಟ್ಟುಕೊಂಡು ಪರಮ ಪೂಜ್ಯರು ಅವರ ಆಶೀರ್ವಚನ ಕೂಡ ದಯಮಾಡಿಸ್ತಾರೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸಿ ಎಲ್ಲರೂ ಕೂಡ ಒಳ್ಳೆಯದು ಆಗಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಗುರುವಿಗೆ ಅರ್ಪಣೆ ಮಾಡಿಸ್ತೇನೆ. ಅದೇ ರೀತಿಯಾಗಿ ಇಲ್ಲಿವರೆಗೆ ಕೆರೆ ಹಳ್ಳ ಬಾವಿಗಳು ಮೈಜಿಗೆದರೆ ಗುಳ್ಳೆ ಗುರಜೆ ಚಿಪ್ಪಗಳು ಕಾಣಬಹುದು.
ವಾರಿಧಿ ಮೈಜಿಗೆದರೆ ಮುತ್ತು ರತ್ನಗಳು ಕಾಣಬಹುದು. ಕೂಡಲ ಸಂಗನ ಶರಣರು ಮನದರೆದವು ಮಾತನಾಡಿದರೆ ಲಿಂಗವೇ ಕಾಣಬಹುದು ಎನ್ನುವಂತೆ ನಮ್ಮ ಶ್ರೀಮಠದ ಶ್ರೀಗಳಾದ ಅಭಿನವ ಪ್ರಭುಲಿಂಗ ಮಹಾಶಿವಯೋಗಿಗಳು ತಮ್ಮ ಆಶೀರ್ವಚನ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇನ್ನು ಮುಂದೆ ಇವತ್ತಿನ ಕಾರ್ಯಕ್ರಮದ ದಿವ್ಯ ಪಾವನ ಸಾನ್ನಿಧ್ಯ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥವರು ಡಾಕ್ಟರೇಟ್ ಪುರಸ್ಕೃತರಾದ ಶ್ರೀಮನ್ನಿರಂಜನ ಪ್ರಣಾಮ ಸ್ವರೂಪಿ ಡಾಕ್ಟರ್ ಋಷಭಲಿಂಗ ಮಹಾಶಿವಯೋಗಿಗಳು ಸುಕ್ಷೇತ್ರ ಬಂಧನಳ ಮತ್ತು ಲಚ್ಚಾಣ ಪೀಠದ ಒಡೆಯರು ಇನ್ನು ಮುಂದೆ ತಮ್ಮ ಬಸವಾಮೃತ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಅಂತ ಬಂಧನಳದ ಶ್ರೀಗಳಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಬಸವಾದಿ ಪ್ರಮುಖರ ತತ್ವದ ತಳಹದಿಯ ಮೇಲೆ ಸುಕ್ಷೇತ್ರ ಬಂಧನಾಳದ ಶ್ರೀಪೀಠವನ್ನು ಸ್ಥಾಪನೆಗೈದಿರುವ ನಿರ್ವಿಕಲ್ಪ ಸಮಾಧಿಸ್ಥರಾದ ಕರ್ತೃ ಋಷಭಲಿಂಗೇಶ್ವರ ಮಹಾಶಿವಗಳವರನ್ನು ಮೊದಲು ಮಾಡಿಕೊಂಡು 20ನೇ ಶತಮಾನದ ಕತ್ತಲ ನಾಡಿನ ಜ್ಞಾನ ಜ್ಯೋತಿ ಎಂದೇ ಪ್ರಖ್ಯಾತರಾಗಿರುವ ಶಿವಯೋಗಿ ಸಾರ್ವಭೌಮರು, ತ್ರಿಕಾಲ ಜ್ಞಾನಿಗಳು, ತ್ರಿವಿಧ ದಾಸೋಹ ಮೂರ್ತಿಗಳು, ಜನ ಮನವ ಪಾವನವ ಮಾಡಿದ ಪಾವನ ಮೂರ್ತಿ ಎನ್ನಪ್ಪ ಸಂಗನ ಬಸವ ಮಹಾಶಿವಯೋಗಿಗಳವರ ದಿವ್ಯ ಮಹಾಚೈತನ್ಯವನ್ನ ಭಕ್ತಿ ಪುರಸ್ಸರವಾಗಿ ಹೃನ್ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮದ ಕಾರಣಿಕ ಪುರುಷನಾಗಿರುವಂತಹ ಪೂಜ್ಯ ಲಿಂಗೈಕ್ಯ ಪ್ರಭುಲಿಂಗೇಶ್ವರ ಮಹಾಸ್ವಾಮಿಯ ನೆನಪನ್ನು ನೆನೆಯುತ್ತಾ ಆ ಮಹಾಪುಂಗವನ ಪುಣ್ಯ ಸ್ಮರಣೋತ್ಸವ ಜೊತೆಗೆ ಜಾತ್ರಾ ಮಹೋತ್ಸವದ ತನ್ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಸ್ವರ್ಣಲಾಪುರದ ಕಾಯಕ ಯೋಗಿ ಸಿದ್ದರಾಮೇಶ್ವರರ ನೆನಪನ್ನು ಕೂಡ ಸ್ಮರಿಸಿಕೊಳ್ಳುತ್ತಾ ಮಹಾಪುರಾಣದ ಮಹಾಮಂಗಲೋತ್ಸವದ ಪವಿತ್ರವಾಗಿರುವಂತಹ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಶ್ರೀಮಠದ ಪೂಜ್ಯರಲ್ಲಿ, ಆಲ್ಮೇಲದ ಪೂಜ್ಯರಲ್ಲಿ, ಕುಮಸಿಗೆಯ ಪೂಜ್ಯರಲ್ಲಿ ಸುಮಾರು 10 ದಿನಗಳ ಪರ್ಯಂತರವಾಗಿ ಮಹಾಪುರಾಣವನ್ನು ನಡೆಸಿಕೊಟ್ಟಿರುವಂತಹ ಪೂಜ್ಯ ನೀಲೂರದ ಪೂಜ್ಯರಲ್ಲಿ, ಹಾಗೆಯೇ ಗುಳೇದಗುಡ್ಡದ ಪೂಜ್ಯರಲ್ಲೂ ಕೂಡ ಅಭಿವಂದನೆಗಳನ್ನ ಸಮರ್ಪಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಪಕ್ಕದ ಗ್ರಾಮದ ಶರಣೆಯರಲ್ಲಿ, ಸಂಗೀತಗಾರರಲ್ಲಿ, ಪ್ರಾಸ್ತಾವಿಕವಾಗಿ ಮಾತನಾಡಿರುವಂತಹ ನಮ್ಮವರೇ ಆಗಿರ್ತಕ್ಕಂಥ ವಿಶ್ರಾಂತ ಪ್ರಾಂಶುಪಾಲರಾದ ಮಾನ್ಯ ಕಾಗೋಡ್ಕರ್ ಗುರುಗಳಲ್ಲಿ, ಗ್ರಾಮದ ಹಿರಿಯರಲ್ಲಿ, ಇಲ್ಲಿ ಸಮಾವೇಶಗೊಂಡಿರುವಂತಹ ಯಾವತ್ತು
ಸರ್ವಧರ್ಮದ ಸಮಸ್ತ ಹಿರಿಕಿರಿಯರಲ್ಲಿ, ಜೊತೆಗೆ ದಾನಿಗಳಲ್ಲಿ, ಸಭೆಯ ನಿರೂಪಕರೂ ಹೌದು, ಜೊತೆಗೆ ವರದಿಗಾರರು ಹೌದು, ಅವರಲ್ಲಿಯೂ ಕೂಡ ಅವರಿವರೆನ್ನದನೆ ಎಲ್ಲರ ಅಂತರಾತ್ಮದಲ್ಲಿ ಪ್ರಾಜ್ವಲ್ಯಮಾನವಾಗಿ ಪ್ರಕಾಶಿಸುತ್ತಿರುವಂಥ ಆ ದಿವ್ಯ ಪರಂಜ್ಯೋತಿಗೆ ಎನ್ನ ಹೃತ್ಪೂರ್ವಕವಾಗಿರುವಂಥ ಶರಣಾರ್ಥಿಗಳು. ಸೃಜನಶೀಲ ಮಹಾನುಭಾವರೇ, ನಾವು ಇವತ್ತು ಹಳೆಯದನ್ನ ಕಳಚಿ ಹೊಸದರ ಕಡೆಗೆ ದಾಪುಗಾಲನ್ನು ಹಾಕ್ತಾ ಇದ್ದೇವೆ. ಹಳೆಯ ಹೊಸ್ತಲನ್ನ ಹಿಂದಿಟ್ಟು ಹೊಸ ಹೊಸ್ತಲ ಕಡೆಗೆ ನಡೆದಿದ್ದೇವೆ. ಯಾವುದು ಅಂತ ಕೇಳಿದರೆ ಯುಗಾದಿ ಹಬ್ಬದ ಕಡೆಗೆ, ಹೊಸ ವರುಷದ ಕಡೆಗೆ ನಾವೆಲ್ಲರೂ ಕೂಡ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಬಹುಶಃ ನಮ್ಮ ಪೂರ್ವಜರು ಬಹಳ ವಿಚಾರವಾದಿಗಳು, ಜೊತೆಗೆ ತತ್ವಜ್ಞಾನಿಗಳು ಅಂತ ಹೇಳಿದರೆ ತಪ್ಪಾಗಲಾರದು. 12 ತಿಂಗಳು ಕೂಡ ತಿಂಗಳಿಗೊಂದು ಹಬ್ಬವನ್ನ ಆಚರಣೆ ಮಾಡ್ತಾ ಬಂದಿದ್ದಾರೆ. ಆ ಒಂದು ಪರಂಪರೆಯನ್ನ, ಸಂಪ್ರದಾಯವನ್ನ ಆಯ್ಕೆಕೊಟ್ಟಿದ್ದಾರೆ. ಅದೇ ಮಾರ್ಗದೊಳಗೆ ನಾವು ಇವತ್ತು ಮುಂದುವರಿತಾ ಇದ್ದೇವೆ. ಬಹುಶಃ ಒಂದೊಂದು ತಿಂಗಳಲ್ಲಿ ಆಚರಣೆ ಮಾಡತಕ್ಕಂಥ ಹಬ್ಬಗಳೇನದವಲ್ಲ, ಆ ಹಬ್ಬಗಳಿಗೆ ತನ್ನದೇ ಆಗಿರುವಂತಹ ಒಂದು ಅರ್ಥವನ್ನ ನಮ್ಮ ಪೂರ್ವಜರು, ತತ್ವವನ್ನ, ನೀತಿಯನ್ನ ಆ ಹಬ್ಬಗಳಲ್ಲಿ ಅಡಗಿಸಿದ್ದಾರೆ. ಇವತ್ತು ನಾವು ಆಚರಣೆ ಮಾಡ್ತಾ ಇರುವಂತಹ ಹಬ್ಬ ಯಾವುದು ಅಂತ ಕೇಳಿದ್ರೆ, ಯುಗಾದಿ ಏನಿದೆ, ಹೊಸ ಹಬ್ಬ, ಇದು ಬಹಳ ಅರ್ಥಗರ್ಭಿತವಾಗಿರುವಂಥದ್ದು, ಜೊತೆಗೆ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಅರ್ಥವಾಗುವಂಥದ್ದು. ಈ ಹಬ್ಬವನ್ನ ನಾವು ಅಭ್ಯಂಗನ ಸ್ನಾನ ಮಾಡ್ತೇವೆ, ಹೊಸದಾಗಿರುವಂತಹ ಬಟ್ಟೆಗಳನ್ನ ಧರಿಸ್ಕೊಳ್ತಾ ಇದ್ದೇವೆ. ಇದೆಲ್ಲ ಆದ್ಮೇಲೆ ಗುಡಿ ಗುಂಡಾರಗಳಿಗೆ ಹೋಗಿ ಬಂದು ನಾವು ಮೊದಲಿಗೆ ಸೇವನೆ ಮಾಡುವಂಥದ್ದು ಯಾವುದು ಅಂತ ಕೇಳಿದರೆ ಬೇವು ಬೆಲ್ಲದ ಸೇವನೆಯನ್ನ ಮಾಡ್ತಾ ಇದ್ದೇವೆ. ಬೇವು ಬೆಲ್ಲದ ಸೇವನೆಯನ್ನ ಮಾಡ್ತಾ ಇದ್ದೇವೆ. ಬೇವು ಎದರ ದ್ಯೋತಕ ಅಂತ ಕೇಳಿದರೆ ಕಹಿಯಾಗಿರುವಂಥದ್ದು. ಬೇವಿನ ಸ್ವಭಾವ, ಬೇವಿನ ಗುಣ, ಬೇವಿನ ರುಚಿ ಕಹಿಯಾಗಿರುವಂಥದ್ದು. ಬೆಲ್ಲ ಏನಿದೆ ಅದು ಸಿಹಿಯಾಗಿರುವಂಥದ್ದು, ರುಚಿಯಾಗಿರುವಂಥದ್ದು. ಇವು ಎರಡನ್ನು ಕೂಡ ಮಿಶ್ರಣ ಮಾಡಿ ಹಬ್ಬದ ದಿನ ಮೊದಲಿಗೆ ಸೇವನೆ ಮಾಡುವಂಥದ್ದು ಬೇವು ಬೆಲ್ಲ. ಅರ್ಥ ಏನು ಅಂತ ಕೇಳಿದರೆ, ಹೋದ ವರ್ಷ ನಡೆದಿರತಕ್ಕಂಥ ಏನು ಘಟನೆಗಳೆಲ್ಲವೂ ಕೂಡ ಅದಾವು ನಮ್ಮ ಬದುಕಿನಲ್ಲಿ. ಕಹಿಯಾಗಿರ್ತಕ್ಕಂಥ ಘಟನೆಗಳಾಗಿರಬಹುದು, ದುಃಖ ಭರಿತವಾಗಿರುವಂತಹ ಘಟನೆಗಳಾಗಿರಬಹುದು, ನೋವು ಭರಿತವಾಗಿರುವಂತಹ ಘಟನೆಗಳಾಗಿರಬಹುದು. ಅವುಗಳೆಲ್ಲವನ್ನು ಕೂಡ ಮರೆತು ಸಿಹಿಯಾಗಿರ್ತಕ್ಕಂಥ ಬೆಲ್ಲವನ್ನ, ಹೇಗೆ ಅದು ಸಹಿಯಾಗಿರ್ತೈತಿ, ರುಚಿಯಾಗಿರ್ತೈತಿ, ಅಂತಹ ಬದುಕನ್ನ ಮುಂದಿನ ಜನ್ಮದಲ್ಲಿ ನಾವು ಮಾಡಬೇಕು, ಅದನ್ನ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಪೂರ್ವಜರು ಬೇವು ಬೆಲ್ಲದ ಸೇವನೆಯ ಒಂದು ಪರಂಪರೆಯನ್ನು ಹಾಕಿಕೊಟ್ಟಿದ್ದಾರೆ. ಬೇವು ಬೆಲ್ಲದ ಪರಂಪರೆಯನ್ನು ಹಾಕಿಕೊಟ್ಟಿದ್ದಾರೆ. ಇದು ರೈತರಿಗೆ ಹೊಸ ವರ್ಷ. ಬಹುಶಃ ಇನ್ನೊಂದು ಹೇಳೋದಾದ್ರೆ, ನಮ್ಮ ಭಾರತ ದೇಶಕ್ಕೆ ಇದು ಹೊಸ ವರ್ಷ.
ಡಿಸೆಂಬರ್ 31 ನಾವೇನು ಆಚರಣೆ ಮಾಡ್ತಾ ಇದ್ದೀವಿ ಮಧ್ಯರಾತ್ರಿ 12 ಗಂಟೆಗೆ, ಅದು ನಮ್ಮದಲ್ಲ, ಅದು ಆಂಗ್ಲರ ಹೊಸ ವರ್ಷ, ಹ್ಯಾಪಿ ನ್ಯೂ ಇಯರ್. ಬಟ್ ನಮ್ದು ಯಾವುದು ಅಂತ ಕೇಳಿ ಹೊಸ ವರ್ಷ, ಹೊಸ ಪಂಚಾಂಗ ಅಂತ ಕೇಳಿದ್ರೆ ಉಗಾದಿಯಿಂದ ಉಗಾದಿಗೆ. ಇದು ರೈತರಿಗೆ ಉಳುಮೆಯನ್ನ ಮಾಡೋದಕ್ಕೆ ಮಾಡಿರುವಂತ ಒಂದು ಹೊಸ ಹಬ್ಬ ಉಗಾದಿ ಹಬ್ಬ. ಈ ಉಗಾದಿ ಹಬ್ಬ ಬಹಳ ಅದ್ದೂರಿಯಾಗಿ ನಾವು ಬಹಳ ಸಂಭ್ರಮಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಹೀಗೆ ಮಾಡ್ತಕ್ಕಂಥ ನಾವು ಎಲ್ಲರೂ ಕೂಡ ಏನಾಗಿದ್ದೀವಿ ಅಂತ ಕೇಳಿದ್ರೆ, ಪ್ರತಿಯೊಬ್ಬರು ಕೂಡ ಗಾಳಿಪಟ ಇದ್ದ ಹಾಗೆ, ಪ್ರತಿಯೊಬ್ಬರ ಬದುಕೇನೈತಿ ಗಾಳಿಪಟ ಇದ್ದ ಹಾಗೆ. ಗಾಳಿಪಟಕ್ಕೆ ಸೂತ್ರ ಇದ್ರೆ ತಾನೇನೆ ಆಕಾಶದಲ್ಲಿ ತನ್ನ ಚಲನವಲನವನ್ನ, ತನ್ನ ದಿಕ್ಕನ್ನ ಹಾರಾಡ್ತೈತಿ. ಅದು ಯಾವುದರ ಮುಖಾಂತರ ಅಂತ ಕೇಳಿದ್ರೆ ದಾರದ ಮುಖಾಂತರ, ಸೂತ್ರ ದಾರದ ಮುಖಾಂತರ. ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಸೂತ್ರದ ದಾರ ಬೇಕು. ಯಾವ ಸೂತ್ರದ ದಾರ ಅಂತ ಕೇಳಿದರೆ, ಧರ್ಮ ಅನ್ನುವಂತಹ ಸೂತ್ರಧಾರವನ್ನ ಇಟ್ಟುಕೊಂಡು ಯಾರು ಬದುಕನ್ನ ಮಾಡ್ತಾರೆ, ಯಾರು ಜೀವನವನ್ನ ಸಾಗಿಸ್ತಾರೆ, ಯಾರು ಸಂಸಾರವನ್ನ ನೀಗಿಸ್ತಾರೆ, ಸರಿಯಾಗಿರುವಂತಹ ದಿಶೆಯೊಳಗೆ ಅವರ ಬದುಕು, ಅವರ ಜೀವನ, ಅವರ ಸಂಸಾರ ಸಾಗಿಕೊಂಡು ಬರ್ತೈತಿ. ಅದೇ ಗಾಳಿಪಟದ ಸೂತ್ರ ಹರಿತು ಅಂತಂದ್ರೆ, ಸೂತ್ರ ಕಟ್ಟಾಯ್ತು ಅಂತಂದ್ರೆ, ಆ ಗಾಳಿಪಟು ದಿಕ್ಕಿಲ್ಲ, ದೆಸೆ ಇಲ್ಲ, ಎತ್ತಲೋ ಹಾರಿ ಹೋಗುವ ಹಾಗೆ ಮನುಷ್ಯನ ಬದುಕನು ಕೂಡ ಧರ್ಮ ಅನ್ನುವಂತಹ ಸೂತ್ರವನ್ನ ಬಿಟ್ಟಾಗ ಈ ಬದುಕು, ಜೀವನ, ಸಂಸಾರ ಎತ್ತಲೋ ಸಾಗಿ ಹೋಗ್ತೈತಿ. ಅದಕ್ಕೆ ಮನುಷ್ಯನಿಗೆ ಬೇಕಾಗಿರುವಂಥದ್ದು ಯಾವುದು ಅಂತ ಕೇಳಿದ್ರೆ ಧರ್ಮ ಅನ್ನುವಂಥದ್ದು ಏನೈತಿ, ಇದು ಪ್ರತಿಯೊಬ್ಬರ ಬದುಕಿನಲ್ಲಿ, ಪ್ರತಿಯೊಬ್ಬರ ಬಾಳಿನಲ್ಲಿ ಹಾಸು ಹೊಕ್ಕಾಗಿರುವಂಥದ್ದು. ಅಂತಹ ಧರ್ಮೋಪದೇಶವನ್ನ ನೀಡುವಂಥದ್ದೇ ಇವತ್ತಿನ ಪವಿತ್ರವಾಗಿರುವಂತಹ ವೇದಿಕೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಮನುಷ್ಯನ ಜೀವನದಲ್ಲಿ ಅಣ್ಣ ಬಸವಣ್ಣ ಕೇವಲ 32 ವರ್ಷದ ಬದುಕನ್ನ ಬದುಕಿದ. 100 ವರ್ಷ ಬದುಕಲಿಲ್ಲ, 75 ವರ್ಷ ಬದುಕನ್ನ ಬದುಕಲಿಲ್ಲ, 50ನೇ ವರ್ಷದ ಆಚರಣೆಯನ್ನ ಮಾಡಿಕೊಳ್ಳಲಿಲ್ಲ. ಕೇವಲ ಬದುಕಿರುವಂಥದ್ದು ಅಣ್ಣನವರು 35 ವರ್ಷ ಮಾತ್ರ, 35 ವರ್ಷಗಳು ಮಾತ್ರ. ಹೀಗೆ ಬದುಕಿರುವಂತ ಅಣ್ಣ ಬಸವಣ್ಣವರು ಇವತ್ತು ಏನ್ ಅನಿಸ್ಕೊಂಡಿದ್ದಾರೆ? ಇಡೀ ವಿಶ್ವಕ್ಕೆನೆ, ಇಡೀ ಜಗತ್ತಿಗೆನೆ ಅಣ್ಣ ಅನಿಸ್ಕೊಂಡ್ರು, ದ್ವಿತೀಯ ಶಂಭ ಅನಿಸ್ಕೊಂಡ್ರು. ನಮ್ಮ ಮನೆಯೊಳಗೆ ಹುಟ್ಟಿರತಕ್ಕಂಥ ತಮ್ಮ ನಮಗೊಂದೊಂದ್ಸಲ ಅಣ್ಣ ಅನ್ನೋದಿಲ್ಲ, ಒಡ ಹುಟ್ಟಿರ್ತಕ್ಕಂಥ ತಂಗಿ ಅಣ್ಣ ಅನ್ನೋದಿಲ್ಲ. ಆದ್ರೆ ಅಣ್ಣ ಇಷ್ಟೊಂದು ಅಣ್ಣ ಅನಿಸ್ಕೊಳ್ಬೇಕಾದ್ರೆ ಅವರ ಬದುಕು, ಅವರ ವಿಚಾರ, ಅವರ ತತ್ವ ಹೇಗಿತ್ತು ಅಂತ ಕೇಳಿದ್ರೆ, ಮುಗಿದ ಕೈ ಬಾಗಿದ ತಲೆಯಾಗಿತ್ತು. ಯಾವಾಗಲೂ ಕೂಡ ವಿನಯದಿಂದ ತಮ್ಮ ಬದುಕನ್ನ, ತಮ್ಮ ವಿಚಾರವನ್ನ, ತಮ್ಮ ಆಚಾರವನ್ನ ರೂಢಿಸಿಕೊಂಡು ಬಂದ್ರು ಅಂತ ಹೇಳಿನೇ ಬಸವಣ್ಣ ಇವತ್ತು ಇಡೀ ವಿಶ್ವಕ್ಕೆನೆ, ಇಡೀ ಜಗತ್ತಿಗೆನೆ ಅಣ್ಣ ಅಂತ ಕರೆಸ್ಕೊಂಡ್ರು. ಅಂಥವರ ಪಂಕ್ತಿಯಲ್ಲಿ 12ನೇ ಶತಮಾನದಲ್ಲಿ ಆಗಿ ಹೋಗಿರುವಂಥ ಹಲವಾರು ಶರಣರ ಪಂಕ್ತಿಯೊಳಗೆ ಮೇಲು ಪಂಕ್ತಿಯಲ್ಲಿ ಇರ್ತಕ್ಕಂಥವರು ಅಂತ ಕೇಳಿದರೆ ಅಲ್ಲಮ ಪ್ರಭುದೇವರು, ಅಕ್ಕ ಮಹಾದೇವಿ, ಚನ್ನಬಸವಣ್ಣ, ಜೊತೆಗೆ ಸೊನ್ನಲಾಪುರದ ಸಿದ್ದರಾಮೇಶ್ವರ. ಬಹಳ ಮೇಲ್ಪಂಕ್ತಿಯಲ್ಲಿ ಇರ್ತಕ್ಕಂಥವರ ಸಾಲಿನೊಳಗೆ ಸೇರಿರ್ತಕ್ಕಂಥವರೇ ಸೊನ್ನಲಾಪುರದ ಸಿದ್ದರಾಮೇಶ್ವರ. ಸಾಮಾನ್ಯ ಶರಣನಲ್ಲ ಸಿದ್ದರಾಮೇಶ್ವರ, ಸಾಮಾನ್ಯ ಶರಣನಲ್ಲ, ಕಾಯಕ ಜೀವಿಯಾಗಿದ್ರು. ಕಾಯಕವನ್ನೇ ತಮ್ಮ ವೃತ್ತಿಯನ್ನಾಗಿ ಇರಿಸಿಕೊಂಡು ಬೆಳೆದುಕೊಂಡು ಬಂದಿರತಕ್ಕಂಥವರು ಸೊನ್ನಲಾಪುರದ ಸಿದ್ದರಾಮೇಶ್ವರ. ಕಲ್ಲನ್ನ ಕೆತ್ತುವಂತ ಕಾಯಕ ಮಾಡ್ತಾ ಇದ್ರು. ಕಲ್ಲನ್ನ ಕೆತ್ತುವುದರ ಜೊತೆಗೆ
ಕೆರೆಗಳನ್ನ ಕಟ್ತಕ್ಕಂಥ ಕಾಯಕವನ್ನ ಕೆಲಸವನ್ನ ಸಿದ್ದರಾಮೇಶ್ವರು ಮಾಡ್ತಾ ಇದ್ರು. ಹೀಗೆ ಕಾಯಕವನ್ನ ಮಾಡ್ತಾ ಇರುವಂತಹ ಸಿದ್ದರಾಮೇಶ್ವರರ ದಾರಿಯೊಳಗೆ ಒಂದಾನೊಂದು ದಿನ ಅಲ್ಲಮ್ಮ ಪ್ರಭು ಪಾದವನ್ನ ಬೆಳೆಸ್ತಾನೆ. ಸಿದ್ದರಾಮ ಶಿವಗಳು ಏನು ಕಲ್ಲನ್ನ ಕೆತ್ತುತ್ತಾ ಇದ್ರು, ಆ ಸಂದರ್ಭದೊಳಗೆ ಅಲ್ಲಮ್ಮ ಪ್ರಭು ಆ ಹಾದಿಯಲ್ಲಿ ಹೋಗ್ತಾ ಇದ್ರು. ಹೋಗುವಂತ ಅಲ್ಲಮ್ಮ ಪ್ರಭು ಸಿದ್ದರಾಮೇಶ್ವರ ಕೆತ್ತುವಂತಹ ಕಲ್ಲನ್ನ ನೋಡಿ ಹೇಳ್ತಾರೆ, ನೋಡಪ್ಪ ಸಿದ್ದರಾಮ, ನೀನು ಇಂತಹ ಕಲ್ಲನ್ನ ಕೆತ್ತುವಂಥದ್ದಲ್ಲ, ಇಂತಹ ಒಂದು ಕಾಯಕವನ್ನ ಮಾಡುವಂಥದ್ದಲ್ಲ. ನೀನು ಮಾಡಬೇಕಾಗಿರುವಂತಹ ಕಾಯಕ ಎಂಥದ್ದು ಅಂತ ಕೇಳಿದರೆ, ತನುವ ತೋಂಟವ ಮಾಡಿ, ತನುವ ತೋಂಟವ ಮಾಡಿ, ಮನವ ಗುದ್ದಲಿಯ ಮಾಡಿ, ಮನವ ಗುದ್ದಲಿಯ ಮಾಡಿ, ಅಗೆದು ಕೆಳೆದನಯ್ಯ ಭ್ರಾಂತಿಯ ಬೇರ ಒಡೆದು. ತನುವನ್ನ ತೋಟವನ್ನಾಗಿ ಮಾಡಬೇಕು. ಈ ದೇಹ ಏನಿದೆ, ಈ ಶರೀರ ಏನಿದೆ, ಈ ತನು ಏನಿದೆ, ಇದನ್ನ ತೋಟವನ್ನಾಗಿ ಮಾಡಬೇಕು. ಹರಿದಾಡುವಂತಹ ಮನಸ್ಸೇನೈತಿ, ಒಬ್ಬೊಬ್ಬ ಶರಣರು ಒಂದೊಂದು ಮನಕ್ಕೆ ಒಂದೊಂದು ಹೆಸರನ್ನ ಇಟ್ಟಿದ್ದಾರೆ. ಒಬ್ಬ ಶರಣ ಮಂಗ ಅಂತ ಕರೆದಿದ್ದಾನೆ, ಮತ್ತೊಬ್ಬ ಶರಣ ಕೋಗಿಲೆ ಅಂತ ಕರೆದಿದ್ದಾನೆ. ಹೀಗೆ ಹರಿದಾಡುವಂತಹ ಮನಸ್ಸನ್ನ ನಿಲ್ಲಿಸು. ಅಂತಹ ಮನಸ್ಸನ್ನ ನೀನು ಏನನ್ನಾಗಿ ಮಾಡು? ಗುದ್ದಲಿಯನ್ನಾಗಿ ಮಾಡು. ತನುವನ್ನ ತೋಟವನ್ನಾಗಿ ಮಾಡು, ಮನಸ್ಸನ್ನ ಗುದ್ದಲಿಯನ್ನಾಗಿ ಮಾಡು. ಅಗೆದು ತೆಗಿ. ಎಂಥ ಅಗೆದು ತೆಗೆಯುವುದು ಅಂತ, ಎಂಥದನ್ನ ಅಗೆದು ತೆಗೆಯುವುದು ಅಂತ ಕೇಳಿದ್ರೆ, ಭ್ರಾಂತಿ ಎಂಬ ಬೇರನ್ನ ಅಗೆದು ತೆಗಿ. ಏನು ನಮ್ಮಲ್ಲಿ ತುಂಬಿಕೊಂಡೈತಿ ಭ್ರಾಂತಿ ಭ್ರಾಂತಿ ಭ್ರಾಂತಿ, ಆ ಭ್ರಾಂತಿಯ ಬೇರನ್ನ ತೆಗದಿ ಅಂತಂದ್ರೆ ನಿನ್ನ ತನು ತೋಟ ಹಸನಾಗ್ತೈತಿ. ನಿನ್ನ ತನು ಅಂತಕ್ಕಂಥ ತೋಟ ಹಸನಾಗ್ತೈತಿ. ಭ್ರಾಂತಿ ಅಂತಕ್ಕಂತಹ ಬೇರು ಹೋಯ್ತು ಅಂತಂದ್ರೆ ನೀನು ಮಾಡುವಂತಹ ಕಾಯಕ ಏನಾಗತೈತಿ ಅಂತ ಕೇಳಿದ್ರೆ ಪರಿಶುದ್ಧವಾಗಿರುವಂತಹ ಕಾಯಕ ಆಗ್ತೈತಿ. ನೀ ಏನಾಗ್ತಿ ಅಂತ ಕೇಳಿದ್ರೆ ನಿಜವಾಗಿರುವಂತಹ ಶರಣ ಆಗ್ತಿ ಅನ್ನುವಂಥ ಮಾತನ್ನ ಪ್ರಭು ಶಿವಯೋಗಿ ಆಗಿರ್ತಕ್ಕಂಥ ಸಿದ್ಧನಿಗೆ ಹೇಳ್ತಾನೆ. ಯಾವಾಗ ಸಿದ್ಧ ತನ್ನ ಕಾಯಕವನ್ನ ಬಿಟ್ಟು, ಕಲ್ಲು ಕೆತ್ತನೆ ಕಾಯಕವನ್ನ ಬಿಟ್ಟು ಯಾವತ್ತು ಶರಣ ಜೀವಿಯಾಗಿ ತನ್ನ ಕಾಯಕವನ್ನ ಪ್ರಾರಂಭ ಮಾಡಿದನಲ್ಲ, ಅವತ್ತು ಆತ ಸೊನ್ನಲಾಪುರದ ಸಿದ್ದರಾಮ ಶಿವಯೋಗಿ ಆದ. ಸಿದ್ದರಾಮ ಶಿವಯೋಗಿ ಆದ. ಅಲ್ಲಿಯವರೆಗೂ ಕೂಡ ಏನಿದ್ದ ಅಂತ ಕೇಳಿದ್ರೆ ಕೇವಲ ಸೊನ್ನಲಾಪುರದ ಸಿದ್ಧನಾಗಿದ್ದ. ಇಂಥಕ್ಕೆಲ್ಲದಕ್ಕೂ ಕೂಡ ಇಷ್ಟೊಂದು ಸಂಸ್ಕಾರವನ್ನ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಬಸವಣ್ಣವರು. ಹೇಳಿದ್ನಲ್ಲ ತಾನೇ ಆಗಲೇ, ಮುಗಿದ ಕೈ ಬಾಗಿದ ತಲೆಯಾಗಿರಿಸುವಂತ. ಮನುಷ್ಯನಲ್ಲಿ ಏನು ಬೇಕು ಅಂತ ಕೇಳಿದರೆ, ಕಿಂಕರತ್ವ ಬೇಕು. ಕಿಂಕರತ್ವದಿಂದ ಮನುಷ್ಯ ಶಂಕರತ್ವವನ್ನ ಪಡಿತಾನೆ. ಕಿಂಕರತ್ವ ಇಲ್ಲದೆ ಇದ್ದರೆ ಇವತ್ತಿನ ಈ ಸಮಾಜದೊಳಗೆ ನಾವು ಮೇಲ್ಪಂಕ್ತಿಯಲ್ಲಿ ಸಮಾಜದೊಳಗೆ ನಾವು ಮುಖಂಡರಾಗಿ ಹಿರಿಯರಾಗಿ ಬದುಕುವಂಥದ್ದು ಬಹಳ ಕಷ್ಟ ಆಗ್ತೈತಿ. ಅದಕ್ಕೆ ಪ್ರತಿಯೊಬ್ಬರಲ್ಲಿ ಕೂಡ ಏನ್ ಬೇಕು ಅಂತ ಕೇಳಿ ಕಿಂಕರತ್ವ ಬೇಕು. ಯಾವನಲ್ಲಿ ನಾನು 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 ಅನ್ನುವಂಥ ಅಹಂಕಾರ ಬರ್ತೈತಿ, ಅದು ಮನುಷ್ಯನ ಅಧೋಪತಕ್ಕೆ ದಾರಿ ಆಗ್ತೈತಿ. ಅದಕ್ಕೆ ಬಂತನಾಳದ ಶಿವಗಳು ಒಂದು ನುಡಿಯನ್ನ ನುಡಿದಿದ್ದಾರೆ. ಏನು ಅಂತ ಕೇಳಿದರೆ, ಬಂತಾಳ ಶಿವಗಳು ಜನ್ಮವನ್ನ ತಾಳಿರುವಂಥದ್ದು ಇದೇ ವಿಜಯಪುರ ಜಿಲ್ಲೆ, ಇವತ್ತು ಬಾಗಲಕೋಟೆ ಜಿಲ್ಲೆ. ಇವತ್ತು ಅವತ್ತಿನ ಕಾಲದೊಳಗೆ ಅಖಂಡವಾಗಿರುವಂತಹ ಜಿಲ್ಲೆಯೊಳಗೆ ಬಾಗೇವಾಡಿ ಒಳಗೆ ಮಸೂತಿ ಅಂತಕ್ಕಂಥ ಗ್ರಾಮದೊಳಗೆ 1900 ಬಂತಾಳ ಶಿವಗಳವರು ಜನ್ಮವನ್ನ ತಾಳಿದರು. ಜನ್ಮವನ್ನ ತಾಳಿರ್ತಕ್ಕಂಥ ಅದೇ ಗ್ರಾಮದೊಳಗೆ ಈರಯ್ಯ ಅಂತಕ್ಕಂಥ ಒಬ್ಬ ಜಂಗಮ ಮೂರ್ತಿನೂ ಕೂಡ ಇದ್ದ. ಪ್ರತಿ ವರ್ಷನೂ ಕೂಡ ಬಂತಾಳ ಜಾತ್ರೆ ನಡೀತೈತಿ ಶಿವರಾತ್ರಿಗೆ. ಆ ಜಾತ್ರೆ ಒಳಗೆ ಈರಯ್ಯನು ಕೂಡ ಭಾಗವಹಿಸ್ತಾ ಇದ್ದ. ಈರಯ್ಯ ನೋಡಕ್ ಹೆಂಗಿದ್ದ ಅಂತಂದ್ರೆ, ಅಪ್ಪಗಳು ಹೇಳಿರುವಂಥದ್ದು, ಕುಳ್ಳನಾಗಿದ್ದ,
ಕಪ್ಪಿದ್ದ ಹೆಸರು ಚೀಲ ತುಂಬಿಟ್ರೆ, ಹೆಸರು ಕಾಳನ್ನ ತುಂಬಿಟ್ರೆ ಆ ಚೀಲ ಹೆಂಗ ಕಾಣ್ತೈತಲ್ಲ ಹಂಗೆ ಹಿರೇ ಕಾಣ್ತಿದ್ದಂತೆ, ಹಿರೇ ಕಾಣ್ತಿದ್. ಜಂಗಮರು ಅಂತಂದ ತಮ್ಗೆಲ್ಲರಿಗೂ ಕಲ್ಪನೆಗೆ ಬರ್ತೈತಿ. ಯಾರೂ ಶ್ರೀಮಂತರಿರಲ್ಲ, ಜೋಳಿಗೆಯನ್ನು ಹಾಕಿಕೊಂಡು ತಮ್ಮ ಹೊಟ್ಟೆಯನ್ನ ತುಂಬಿಕೊಳ್ಬೇಕು. ಹಾಗೇನೆ ಈರೇನ ಪರಿಸ್ಥಿತಿನೂ ಕೂಡ ಇತ್ತು. ಮನೆಯೊಳಗೆ ಹೆಂಡತಿ ಮಕ್ಕಳು ಉಂಡಾದ ಮೇಲೆ ಆತ ಊಟ ಮಾಡಬೇಕು. ಎಂದಿಗೂ ಕೂಡ ಐರಯ್ಯ ತನ್ನ ಮನೆಯೊಳಗೆ ಹೊಟ್ಟೆ ತುಂಬ ಊಟ ಮಾಡಿರುವಂಥದ್ದನ್ನೇ ಆತ ಕಂಡಿರ್ಲಿಲ್ಲ. ಆ ಈರಯ್ಯನ ಹೊಟ್ಟೆ ಎಲ್ಲಿ ತುಂಬ್ತಿತ್ತು ಅಂತ ಕೇಳಿದ್ರೆ, ಎಲ್ಲೇ ಮದುವೆ ಮುಂಜಿಗಳದಾವ, ಎಲ್ಲಿ ಜಾತ್ರೆ ಕೇತ್ರಗಳು ನಡೀತಾವಲ್ಲ, ಅಂಥ ದಾಸೋಹದೊಳಗೆ, ಅಂಥ ಲಗ್ನದೊಳಗೆ ಈರೇನು ಹೊಟ್ಟೆ ತುಂಬ್ತಿತ್ತು. ಹೊಟ್ಟೆ ತುಂಬ ಪ್ರಸಾದವನ್ನ ಸೇವನೆ ಮಾಡುತ್ತೆ. ಹೀಗೆ ಪ್ರತಿ ಜಾತ್ರೆಯಲ್ಲೂ ಭಾಗವಹಿಸುವಂತ ಈರೇನನ್ನ ಹಲವಾರು ಪ್ರಸಾದಿಕರನ್ನ ಕರೆದುಕೊಂಡು ಅಪ್ಪುಗಳು ಜಾತ್ರೆ ದಿವಸ ಪ್ರಸಾದ ಮಾಡಕತ್ತಿದ್ರಂತ, ಪ್ರಸಾದ ತಗೊಳಕತ್ತಿದ್ರು. ಅವತ್ತಿನ ಜಾತ್ರೆಯೊಳಗೆ ಪ್ರಸಾದಿಕರಿಗೆಲ್ಲರೂ ಕೂಡ ಪೂಜ್ಯರು ಹೋಳಿಗೆ ಪ್ರಸಾದವನ್ನ ಮಾಡಿಸಿದ್ರಂತ, ಹೋಳಿಗೆ ಪ್ರಸಾದವನ್ನ ಮಾಡಿಸಿದ್ರು. ಈರೇನು ಪ್ರಸಾದ ತಗೊಂಡ, ಎಷ್ಟು ಹೋಳಿಗೆ ತಗೊಂಡ ಅಂತ ಕೇಳಿದ್ರೆ 10 ಹೋಳಿಗೆಗಳನ್ನ ಈರೇ ತಗೊಂಡ. 10 ಹೋಳಿಗೆಗಳನ್ನ ಈರೇ ತಗೊಂಡ. ಅವಾಗ ಅಪ್ಪುಗಳಂತಾರ, ಈರಯ್ಯ ಈ 10 ಹೋಳಿಗೆ ಅದವಲ್ಲ, 11ನೇ ನೀವು ಹೋಳಿಗೆ ಉಂಡೆ ಅಂತಂದ್ರ 2 ರೂಪಾಯಿ ನಿನಗೆ ಕೊಡ್ತೀನಿ, 2 ರೂಪಾಯಿಗೆ ಒಂದು ಹೋಳಿಗೆ ಅಂತ ಹೇಳಿದ್ರಲ್ಲ. ಮುಂದೆ ಈರೇ ಮತ್ತ 5 ಹೋಳಿಗೆ ಉಂಡ. 2 ರೂಪಾಯಿಗೆ ಒಂದು ಹೋಳಿಗೆ ಅಂದಾಗ ಮತ್ತ 5 ಹೋಳಿಗೆನ ಊಟ ಮಾಡಿದ. ಆಮೇಲೆ ಮತ್ತೆ ಪೂಜರು ಹೇಳಿದ್ರಂತ, ಈರಯ್ಯ ಮುಂದ ಏನೀಗ 15 ಹೋಳಿಗೆ ಉಂಡಿ 16ನೇ ಹೋಳಿಗೆ ನೀವು ಊಟ ಮಾಡಿದ್ರೆ 5 ರೂಪಾಯಿಗೆ ಒಂದು ಹೋಳಿಗೆ ಅಂತ ಹೇಳಿದ್ರಂತ. ಮತ್ತ 5 ಹೋಳಿಗೆ ಉಂಡ. ನೋಡು ಈರ ಇನ್ನೊಂದು ಸ್ವಲ್ಪ ಅಂದ್ರಂತ, ಬೇಡ ಬುದ್ಧಿ ಸಾಕು ಅಂದಂತ. ಅವಾಗ ಅನ್ನ ನೀಡಕ್ ಹೋದ್ರು. ಹೋಳಿಗೆ ಊಟ ಆದ್ಮೇಲೆ ಅನ್ನ ನೀಡಕ್ ಹೋದ್ರು. ಈರ ಹೇಳಿದ, ಹೊಟ್ಟೆ ಹೊರೆಯಾಗೈತಿ, ಅನ್ನದ ಅಗಳು ನನ್ನ ಹೊಟ್ಟೆಯೊಳಗ ಹಿಡಿಸಲ್ಲ, ಸಿಹಿ ಉಂಡು ಬಾಯಿ ಕೆಟ್ಟೈತಿ, ನನಗೆ ಬರೇ ಕಟ್ಟಿನ ಸಾರು ನೀಡ್ರಿ, ಕಟ್ಟಿನ ಆಮ್ರ ನೀಡ್ರಿ, ನಾನು ಅಷ್ಟ ಸಾಕು ಅಂದಂತ. ಸಾರನ್ನ ಎಡೆಬಟ್ಟವ್ರು ನೀಡಿದ್ರು. ಸಾರು ಸುಡ್ತಾ ಇತ್ತು. ಈರಯ್ಯ ಏನು ಸಿಹಿ ಉಂಡು ಬಾಯಿ ಕೆಟ್ಟಿತ್ತಲ್ಲ, ಸಾರನ್ನ ಸರಕ್ ಬರಕ್ ಸವಿತಾ ಇದ್ದ. ಆ ಸಾರಿನ ಹೊಗೆ ಮೇಲೆ ಹೋಗ್ತಾ ಇತ್ತು. ಆ ಹೊಗೆಗೆ ಮೇಲಾಡ್ತಕ್ಕಂಥ ಒಂದು ನೊಣ ಆತನ ಎಡೆಬಟ್ಟದೊಳಗೆ ಬಿತ್ತು. ಅದನ್ನ ನೋಡ್ಲಿಲ್ಲ ಆತ, ಹಾಗೇ ಸೇವನೆ ಮಾಡದ. ಯಾವಾಗ ಚಿಕ್ಕದಾಗಿರುವಂಥ ನೊಣ ಏನೈತಿ ಆತನ ಹೊಟ್ಟೆಯೊಳಗೆ ಹೋದಾಗ ಏನು 25 ಹೋಳಿಗೆಗಳನ್ನ ಏನು ಊಟ ಮಾಡಿದ್ದ, ಆ 25 ಹೋಳಿಗೆಗಳೆಲ್ಲವೂ ಕೂಡ ಹೊರಗೆ ಬಂದುವಂತ. ಅದಕ್ಕೆ ಜೀರ್ಣಸ್ಯ ಅನ್ನುವಂಥ ಮಾತು ಬರ್ತೈತಿ. ಹುಳ ಎಷ್ಟ್ರಿ ಜೀರ್ಣಸ್ಯ ಭಕ್ಷತಿ ಭಕ್ಷತ ಅಂತ. ಸಣ್ಣದಾಗಿರುವಂಥ ನೊಣ ಎಷ್ಟಿರ್ತೈತಿ, ಬಹಳ ಚಿಕ್ಕದಾಗಿರುವಂಥ ನೊಣ. ಅದನ್ನು ಯಾವ್ದಕ್ಕೆ ಹೋಲಿಸಿದ್ದಾರೆ ಅಂತ ಕೇಳಿದ್ರೆ, ನಾನು ಅನ್ನುವಂಥ 2 ಅಕ್ಷರದ ನೊಣ ನಮ್ಮೊಳಗೆ ಹೋಯ್ತು ಅಂತಂದ್ರೆ, ನಾವು ಎಷ್ಟೇ ವಿದ್ವಾಂಸರಾಗಿರ್ಲಿ, ಎಷ್ಟೇ ತತ್ವಜ್ಞಾನಿಗಳಾಗಿರ್ಲಿ, ಎಷ್ಟೇ ಆಚಾರವಂತರಾಗಿರ್ಲಿ, ಎಷ್ಟೇ ವಿಚಾರವಂತರಾಗಿರ್ಲಿ, ಅದು ಎಲ್ಲವೂ ಕೂಡ ಹೆಂಗಾಗತ್ತಂತ ಕೇಳಿದ್ರೆ ಹೊಳಿಯೊಳಗ ಹುಣಸೆಹಣ್ಣು ತೊಳ್ಕೊಂಡಂಗ ಆಗ್ತೈತಿ. ಅದಕ್ಕೆ ಪ್ರತಿಯೊಬ್ಬರಲ್ಲೂ ಕೂಡ ಏನು ಬೇಕು ಅಂತ ಕೇಳಿದ್ರೆ ಸೇವಾ ಮನೋಭಾವನೆ ಬೇಕು, ಕಿಂಕರತ್ವ ಬೇಕು. ಅದನ್ನ ತಿಳಿ ಹೇಳಿಸುವಂಥದ್ದೇ ಪುರಾಣ, ಶಾಸ್ತ್ರ, ಆಗಮ. ಇವುಗಳೆಲ್ಲ ತಿರುಳು ಏನು ಅಂತ ಕೇಳಿದ್ರೆ, ನಾವು ಎಲ್ಲರೂ ಕೂಡ ಶುಚಿರ್ಭೂತರಾಗಿ ಮಾನವರಾಗಿ ಬದುಕುವನ್ನ ಸಾಗಿಸಿಕೊಂಡು ಹೋಗುವಂಥದ್ದೇ ಇವತ್ತಿನ ಪುರಾಣದ ಮೂಲವಾಗಿರುವಂಥ ಸಂದೇಶ. ಆ ನಿಟ್ಟಿನೊಳಗೆ ಇವತ್ತು ನಾವೆಲ್ಲರೂ ಕೂಡ ಏನಾಗಿದ್ದೀವಿ ಅಂತ ಕೇಳಿದ್ರೆ, ಬಹಳ ಸುಂದರವಾಗಿರುವಂಥದ್ದು ಸಂಸ್ಕೃತಿನ ಹೊಂದಿರುವಂಥದ್ದು, ಆಚಾರ ವಿಚಾರಗಳನ್ನ ಹೊಂದಿರುವಂಥದ್ದು. ಪರಕೀಯ ದೇಶಗಳನ್ನ ನೋಡಿದಾಗ ನಮ್ಮ ದೇಶದಲ್ಲಿರ್ತಕ್ಕಂಥ ಸಂಪತ್ತು ಯಾವುದು ಅಂತ ಕೇಳಿದ್ರೆ ಧರ್ಮದ ಸಂಪತ್ತು,
ಆಚಾರದ ಸಂಪತ್ತು, ವಿನಯದ ಸಂಪತ್ತು. ಇಂತಹ ಸಂಪತ್ತಿನ ದೇಶದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಇವತ್ತು ಅಂತ ಕೇಳಿದ್ರೆ, ಪರಕೀಯರ ಅನುಕರಣೆಯನ್ನ ಮಾಡ್ತಾ ಇದ್ದೇವೆ. ನಮ್ಮ ಭಾಷೆಯನ್ನ ಬದಲಿಸ್ಕೊಳ್ತಾ ಇದ್ದೇವೆ, ನಮ್ಮ ವೇಷಭೂಷಣವನ್ನು ಬದಲಿಸ್ತಾ ಇದ್ದೇವೆ. ಆದರೆ ಪರಕೀಯರು ಇವತ್ತು ನಮ್ಮ ದೇಶದ ಸಂಸ್ಕೃತಿಯನ್ನ, ನಮ್ಮ ದೇಶದ ಧರ್ಮವನ್ನ ಅವರು ಬಹಳ ಮೆಚ್ಕೊಳ್ತಾ ಇದ್ದಾರೆ. ಇದನ್ನ ನೋಡಿದಾಗ ಅಕ್ಬರ್ ಬೀರ್ಬಲ್ನ ಕತೆ ನೆನಪಾಗತ್ತ. ಅಕ್ಬರ್ ಬೀರ್ಬಲ್ನ ಕತೆ ನೆನಪಾಗತ್ತ. ಹೀಗೆ ಇಬ್ರು ಕೂಡ, ಅಕ್ಬರ ಮತ್ತು ಬೀರ್ಬಲ್ ಕುಳಿತುಕೊಂಡಿರ್ತಕ್ಕಂಥ ಸಮಯದೊಳಗ ಅಕ್ಬರ್ ಕೇಳ್ತಾನೆ, ಬೀರ್ಬಲ್ನಿಗೆ ಹೇಳ್ತಾನೆ, ಬೀರ್ಬಲ್ನ, ನಿನ್ನೆ ರಾತ್ರಿ ನಾವೊಂದು ಕನಸನ್ನ ಕಂಡೆ. ನಿನ್ನೆ ನಾ ಕನಸನ್ನ ಕಂಡೆ. ಪ್ರಭು, ಯಾವ ಕನಸನ್ನ ತಾವು ಕಂಡ್ರಿ ಅಂತ ಬೀರ್ಬಲ್ಲ ಕೇಳ್ತಾರೆ. ಅವಾಗ ಅಕ್ಬರ್ ಹೇಳ್ತಾನೆ, ನೋಡು, ನಾವು ಇಬ್ರು ಕೂಡ ರಾತ್ರಿ ಹೊತ್ತು ನಮ್ಮ ರಾಜ್ಯದೊಳಗೆ ನಮ್ಮ ಪ್ರಜೆಗಳು ಹೇಗಿದ್ದಾರೆ, ರಾತ್ರಿ ಹೊತ್ತು ನಮ್ಮ ರಾಜ್ಯದ ವ್ಯವಸ್ಥೆ ಹೇಗೈತಿ ಅಂತ ಹೇಳಿ ಇಬ್ರು ಕೂಡ ವಾಯುವಾರಕ್ಕೆ ಹೋಗ್ತಾ ಇದ್ವಿ. ನಮ್ಮ ಪೋಷಾಕಗಳನ್ನ ಕಳೆದು ಸಾದಾ ಪೋಷಾಕಗಳನ್ನ ಹಾಕೊಂಡು ಹೋಗ್ತಾ ಇದ್ವಿ. ಅವಾಗ ನೀನು ನನ್ನ ಪಕ್ಕದಲ್ಲೇ ಇದ್ದಿ. ಅವಾಗ ನಾನೊಂದು ಹೊಂಡದೊಳಗೆ ಬಿದ್ದೆ. ನಾವೊಂದು ಹೊಂಡದೊಳಗೆ ಬಿದ್ದೆ. ಅದು ಹೊಂಡ ಯಾವುದಾಗಿತ್ತು ಅಂತ ಕೇಳಿದ್ರೆ, ಜೇನುತುಪ್ಪದಿಂದ ಕೂಡಿರುವಂತ ಹೊಂಡ ಆಗಿತ್ತು. ಜೇನುತುಪ್ಪದಿಂದ ಕೂಡಿರುವಂತ ಹೊಂಡದೊಳಗೆ ನಾನು ಬಿದ್ದೆ. ನೀನೇನೈತಲ್ಲ, ನನ್ನ ಮಗ್ಲಿದ್ದಲ್ಲ, ನೀನು ಮಗ್ಲು ಒಂದು ಹೊಂಡಿತ್ತಪ್ಪ, ಆ ಹೊಂಡದೊಳಗೆ ನೀನೂ ಬಿದ್ದಿ. ಅದು ಯಾವ ಹೊಂಡ? ಇಡೀ ನಮ್ಮ ಹೊಲಸನ್ನ ತುಂಬಿರ್ತಕ್ಕಂಥ, ಗಟಾರದ ನೀರನ್ನ ತುಂಬಿರ್ತಕ್ಕಂಥ ಆ ಹೊಂಡದೊಳಗೆ ನೀ ಬಿದ್ದಿ ಅಂತಂದ. ಪ್ರಭು, ನೀವು ಜೇನುತುಪ್ಪ ಇರುವಂತ ಹೊಂಡದೊಳಗೆ ಬಿದ್ರಿ, ನಾನು ಗಲೀಜಾಗಿರುವಂತ ನೀರಿನೊಳಗೆ, ನಾನು ಹೊಂಡದೊಳಗೆ ನಾ ಬಿದ್ದೆ, ಹೌದಾ? ಮತ್ತ ಮುಂದೆ ಏನು ಕಂಡ್ರಿ? ಮುಂದೆ ಏನು ಕಾಣಲಿಲ್ಲಪ್ಪ, ಬೆಳಗಾಯ್ತು, ನನಗೆ ಎಚ್ಚರ ಆಯ್ತು ಅಂತ. ಪ್ರಭು, ನಿಮಗೆ ಕಂಡಿರ್ತಕ್ಕಂಥ ಕನಸು ಏನೈತಲ್ಲ, ಇದು ಮೊದಲನೆಯ ಭಾಗ, ಪಾರ್ಟ್ ನಂಬರ್ 1. ನನಗೂ ಕೂಡ ಅದೇ ಕನಸು ಬಿದ್ದಿತ್ತು, ನನಗೂ ಕೂಡ ಅದೇ ಕನಸು ಬಿದ್ದಿತ್ತು. ಇಬ್ರು ನಾವು ಹೋಗ್ತಾ ಇದ್ವಿ, ನೀವು ಹೇಗೆ ಹೋಗ್ತಾ ಇದ್ವಿ ಅಂತ ಹೇಳಿದ್ರಲ್ಲ, ಹಾಗೆಯೇ ನಿಮ್ಮ ಮಗ್ಗಲಲ್ಲಿ ನಾನಿದ್ದೆ, ನನ್ನ ಮಗ್ಗಲದಲ್ಲಿ ನೀವು ಇದ್ರಿ. ಹೋಗ್ತಾ 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 ಇದ್ದಾಗ ಹೊಂಡ ಕಣ್ಣಿಗೆ ಕಾಣಲಿಲ್ಲ. ನೀವು ಜೇನುತುಪ್ಪದ ಹೊಂಡದೊಳಗೆ ಬಿದ್ರಪ್ಪ. ನಾನು ಏನು ಮಾಡೋದು? ಗಲೀಜಾಗಿರುವಂಥ ನೀರು ತುಂಬಿರ್ತಕ್ಕಂಥ ಹೊಂಡದೊಳಗೆ ಬಿದ್ದೆ. ಮುಂದೆ ಇಬ್ರು ಎದ್ದು ಬಂದಿವಿ, ಹೊಂಡದೊಳಗೆ ಉಳಿಲಿಲ್ಲ. ನೀವು ಎದ್ದು ಬಂದ್ರಿ, ನಾನು ಎದ್ದು ಬಂದೆ. ಆದ್ರ ಬಹಳ ಮಜಾ ಐತ್ರಿ ಪ್ರಭು. ಮುಂದೆ ನನಗೆ ಬಿದ್ದಿರ್ತಕ್ಕಂಥ ಕನಸು ಏನೈತಲ್ಲ, ಬಹಳ ಮಜಾ ಐತಿ, ಮಜಾ ಐತಿ ಅಂತಂದ. ಏನು ಮಜಾ ಐತಿ ಅಂತ ಕೇಳಿದ. ಬೀರ್ಬಲ್ ಹೇಳ್ತಾನೆ, ನೀವೇನ್ ಜೇನುತುಪ್ಪದೊಳಗೆ ಬಿದ್ದು ಬಂದಿದ್ರೆ ನಿಮ್ಮ ಮೈಗೆಲ್ಲ ಜೇನುತುಪ್ಪ ಹತ್ತಿತ್ತಲ್ಲ, ಆ ಜೇನುತುಪ್ಪನ ನಾನು ನನ್ನ ನಾಲಿಗೆಯಿಂದ ನೆಕ್ಕಿ ಸ್ವಚ್ಛ ಮಾಡ್ತಾ ಇದ್ದೆ. ನಿಮ್ಮ ಮೈಗೆ ತಗಲಿರ್ತಕ್ಕಂಥ ಜೇನುತುಪ್ಪವನ್ನ ನನ್ನ ನಾಲಿಗೆಯಿಂದ ಹಚ್ಚಿ ಆ ಜೇನುತುಪ್ಪವನ್ನ ಸ್ವಚ್ಛ ಮಾಡ್ತಾ ಇದ್ರಿ. ನನ್ನ ಮೈಗೆ ಹತ್ತಿತ್ತಲ್ಲ ಗಲೀಜು ಹೊಲಸು, ಅದನ್ನ ನೀವು ನಿಮ್ಮ ನಾಲಿಗೆ ಹಚ್ಚಿ ನನ್ನ ಮೈಯನ್ನ ಸ್ವಚ್ಛ ಮಾಡ್ತಾ ಇದ್ರಿ. ಇದು ನನಗೆ ಕಂಡಿರ್ತಕ್ಕಂಥ ಕನಸು ಅನ್ನುವಂಥದ್ದನ್ನ ಬೀರ್ಬಲ್ ಹೇಳ್ದ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವೆಲ್ಲರೂ ಇವತ್ತು ಯಾವುದ್ರೊಳಗಿದೀವಿ ಅಂತ ಕೇಳಿದ್ರೆ, ಜೇನುತುಪ್ಪ ಅನ್ನತಕ್ಕಂಥ ಹೊಂಡದೊಳಗೆ ನಾವು ಬಿದ್ದೀವಿ. ಅದಕ್ಕಾಗಿ ನಮ್ಮ ಪವಿತ್ರವಾಗಿರ್ತಕ್ಕಂಥ ಬದುಕನ್ನ, ಜೀವನವನ್ನ ನಾವು ಸುಗಮವಾಗಿ ಸಾಗಿಸ್ಕೊಂಡು ಹೋಗ್ಬೇಕಾಗಿದೆ. ಹೇಳ್ತಾರೆ, ವೇದ, ಆಗಮ, ಶಾಸ್ತ್ರ, ಪುರಾಣಗಳೆಲ್ಲವೂ ಕೂಡ ಹೇಳ್ತವೆ, 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಿರುವಂಥ ಮನುಷ್ಯ ಜನ್ಮ ಅಂತ. ಹಾಗಾದ್ರೆ ಈ ಮನುಷ್ಯ ಜನ್ಮಕ್ಕೆ ಯಾಕೆ ಶ್ರೇಷ್ಠತೆಯನ್ನ ಕೊಟ್ಟಿದ್ದಾರೆ? ಪ್ರಾಣಿ, ಪಶು, ಪಕ್ಷಿಗಳೆಲ್ಲವೂ ಕೂಡ ಬದುಕನ್ನ ಮಾಡ್ತವೆ, ಸಂಸಾರವನ್ನ ಮಾಡ್ತವೆ, ಮರಿಗಳನ್ನ ಹಾಕ್ತವೆ, ಅವುಗಳು ಕೂಡ ಸಂಸಾರ ಮಾಡ್ತವೆ. ಆದರೆ ಪ್ರಾಣಿ, ಪಶು, ಪಕ್ಷಿಗಳಿಗೆ ಇಂಥದ್ದು ಮನುಷ್ಯ ಭಿನ್ನನಾಗಿದ್ದಾನೆ. ಯಾವುದರಿಂದ ಭಿನ್ನನಾಗಿದ್ದಾನೆ ಅಂತ ಕೇಳಿದ್ರೆ, ಮನುಷ್ಯನಿಗೆ ಯಾಕೆ ಶ್ರೇಷ್ಠ ಅಂದಿದ್ದಾರೆ ಅಂತ ಕೇಳಿದ್ರೆ, ಮನುಷ್ಯನಲ್ಲಿ ಜ್ಞಾನ ಇದೆ, ವಿವೇಕ ಇದೆ, ವಿವೇಚನೆ ಇದೆ,
ತರ್ಕವನ್ನ ಮಾಡ್ತಕ್ಕಂಥ ಭಾವನೆ ಇದೆ, ವಿಚಾರ ಇದೆ ಅಂತೇಳಿ ಇವತ್ತು ಮನುಷ್ಯನನ್ನೇ 84 ಲಕ್ಷ ಜೀವರಾಶಿಗಳಲ್ಲೇ ಬಹಳ ಶ್ರೇಷ್ಠ ಶ್ರೇಷ್ಠ ಅಂತ ಕರೆ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಮನುಷ್ಯ ಜನ್ಮವನ್ನು ಹೊತ್ಕೊಂಡ್ ಬಂದಿರತಕ್ಕಂಥ ನಾವುಗಳೆಲ್ಲರೂ ಕೂಡ ಈ ಶರೀರ ಹೇಗೆ ಅಂತ ಕೇಳಿದರೆ, ಯೇಸು ಕ್ರಿಸ್ತ ಬೈಬಲಿನ ಒಂದು ಮಾತನ್ನ ಹೇಳ್ತಾನೆ, ಬಾಡಿ ಈಸ್ ಟೆಂಪಲ್ ಆಫ್ ದ ಗಾಡ್ ಅಂತ. ಈ ದೇಹ ಏನೈತಿ ಶಿವನನ್ನ ಹೊತ್ತಿರ್ತಕ್ಕಂತಹ ದೇವಾಲಯ. ದೇವಾಲಯಗಳಿಗೆ, ಮಸೂತಿಗಳಿಗೆ, ಮಜಿದ್ಗಳಿಗೆ, ಚರ್ಚ್ಗಳಿಗೆ ನಾವು ಎಷ್ಟೊಂದು ಪವಿತ್ರತೆಯಿಂದ ಕಾಣ್ತಾ ಇದ್ದೇವೆ, ಎಷ್ಟು ಭಕ್ತಿಯಿಂದ ಕಾಣ್ತಾ ಇದ್ದೇವೆ, ಎಷ್ಟು ಸ್ವಚ್ಛತೆಯಿಂದ ಕಾಣ್ತಾ ಇದ್ದೇವೆ, ಎಷ್ಟು ಪವಿತ್ರತೆಯಿಂದ ಕಾಣ್ತಾ ಇದ್ದೇವೆಲ್ಲ. ಹಾಗೇನೆ ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ನಡೆದಾಡುವಂತಹ ಮಾತನಾಡುವಂತಹ ದೇಗುಲ ಯಾವುದು ಅಂತ ಕೇಳಿದ್ರೆ ಈ ದೇಹ ಅನ್ನುವಂಥದ್ದ ದೇಗುಲ ಏನೈತಿ ಇದು ಅಷ್ಟೇ ಪವಿತ್ರವಾಗಿರುವಂಥದ್ದು. ಪವಿತ್ರವಾಗಿರ್ತಕ್ಕಂಥ ದೇವಾಲಯವನ್ನ ಶರೀರವನ್ನ ಪವಿತ್ರವಾಗಿ ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗಲಿ ಅಂತ ಸದ್ಬುದ್ಧಿಯನ್ನ ಪ್ರಭುಲಿಂಗೇಶ್ವರ, ಸಂಗಮಬಸವೇಶ್ವರ ತಮ್ಮೆಲ್ಲರಿಗೂ ಕೂಡ ಕೊಟ್ಟು ಕರುಣಿಸಲಿಂತ ಆಶಿಸಿ ನಾನು ಯಾಕೆ ಇವತ್ತು ಕೊನೆಯದಾಗಿ ಮಾತನಾಡಬೇಕಾಗಿತ್ತು. ವೇದಿಕೆಯ ಒಂದು ಸಂಪ್ರದಾಯನ ಮುರಿದು, ಶಿಷ್ಟಾಚಾರವನ್ನು ಮುರಿದು ಮೊದಲಿಗೆ ಮಾತನಾಡದ ಕಾರಣ ಅಂತ ಕೇಳಿದ್ರೆ ಈಗಾಗಲೇ ಸಮಯ 10 ಮೀರಿ ಹೋಗೈತಿ. ನಾವು ಹೋಗಿ ಮುಟ್ಟಬೇಕಾಯ್ತು ಅಂದ್ರೆ ಅಬ್ಬಬ್ಬ ರೋಡ್ಗಳಿಗೆ ಅಂತ ನಾನು ಎದೆ ತಟ್ಟಿ ಇದೇ ಸಮಯಕ್ಕೆ ನಾನು ನನ್ನ ಮಠ ಸೇರ್ತೀನಿ ಅಂತ ಹೇಳಕ್ಕಾಗಲ್ಲ. ದೂರದಿಂದ ಬಂದಿದ್ದೇನೆ, ಮತ್ತೆ ದೂರ ಹೋಗ್ಬೇಕು, ಮತ್ತೆ ಬೆಳಗ್ಗೆ 7 ಗಂಟೆಗೆ ಯಾವುದೋ ಒಂದು ಪೂಜೆ ಕಾರ್ಯದಲ್ಲಿ ನಾನು ಭಾಗಿಯಾಗಬೇಕಾಗಿರೋದ್ರಿಂದ ನಿಮ್ಮೆಲ್ಲರ ಅಪ್ಪಣೆ ಐತಿ ಅಂತ ಬಯಸ್ಕೊಂಡಿದ್ದೇನೆ. ಮೊದಲೇ ಮಾತಾಡೋಕೆ ನಿಮ್ಮೆಲ್ಲರ ಅಪ್ಪಣೆ ಐತಿ ಅಂತ ಬಯಸ್ಕೊಂಡಿದ್ದೇನೆ. ಜೊತೆಗೆ ವೇದಿಕೆಯಿಂದನೂ ಕೂಡ ನಾ ಹೋಗೋದಕ್ಕೆ ತಮ್ಮೆಲ್ಲರ ಒಪ್ಪಿಗೆ ಅಪ್ಪಣೆ ಐತಿ ಅನ್ನುವಂತಹ ಮಾತನ್ನು ಕೂಡ ನಾನು ಬಯಸ್ಕೊಂಡು ತಮ್ಮೆಲ್ಲರಿಗೂ ಮುಗಿದೊಮ್ಮೆ ಶರಣೆಂದು 2 ಮಾತುಗಳಿಗೆ ವಿರಾಮವನ್ನು